Hello, my dear students. Welcome to Sankalp Learning Classes. ಎಲ್ಲರೂ ರೆಡಿ ಇದ್ದೀರಾ ಅಂತ ಅನ್ಕೊಳ್ತೇನೆ. ಕ್ಲಾಸನ್ನ ಕೇಳಕ್ಕೆ ರೆಡಿ ಇದ್ದೀರಾ ಅಂತ ಅನ್ಕೊಳ್ತೇನೆ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಜೀವಕ್ರಿಯೆಗಳು ಪಾಠವನ್ನ ನಾವು ಕಂಪ್ಲೀಟ್ ಮಾಡಿದ್ವಿ ಅಲ್ವಾ? ಸೊ ವಿವಿಧ ಜೀವಕ್ರಿಯೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಹಾಗೆ ಇವತ್ತು ನಾವು ನಿಯಂತ್ರಣ ಮತ್ತು ಸಹಭಾಗಿತ್ವ ಅನ್ನುವಂತಹ ಒಂದು ಪಾಠವನ್ನ ಶುರು ಮಾಡ್ಲಿಕ್ಕಿದ್ದೇವೆ. ಸೊ ಇದು ಕೂಡ ನಿಮಗೆ ಬಯಾಲಜಿಯಲ್ಲಿ ಬರುವಂತಹ ಒಂದು ಪಾಠ, ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತ. ಹಾಗೆ ಈ ಒಂದು ಪಾಠದಲ್ಲಿ ನಾವು ಪ್ರಾಣಿಗಳಲ್ಲಿ ಯಾವ ರೀತಿಯಾಗಿ ನಿಯಂತ್ರಣ ಮತ್ತು ಸಹಭಾಗಿತ್ವ ನಡೆಯುತ್ತೆ, ಹಾಗೆ ಸಸ್ಯಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ನಿಯಂತ್ರಣ ಮತ್ತೆ ಸಹಭಾಗಿತ್ವದ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಅರ್ಥ ಆಯ್ತಾ? ಹಾಗೆ ಈ ಪಾಠವನ್ನ ಶುರು ಮಾಡೋಣ. ಎಲ್ರೂ ರೆಡಿ ಇದ್ದೀರಾ ಅಂತ ಅನ್ಕೊಳ್ತೇನೆ. ನೋಡಿ, ನಿಮ್ಗೆ ಗೊತ್ತಿದೆ, ಒಂದು ಬೀಜ ಮೊಳಕೆಯೊಡೆದು ಬೆಳೆಯುತ್ತದೆ ಮತ್ತು ಕೆಲವು ದಿನಗಳ ಅವಧಿಯಲ್ಲಿ ಸಸಿಯು ಬೆಳೆಯುವುದನ್ನ ನೋಡಬಹುದು. ನೀವು ಸಾಮಾನ್ಯವಾಗಿ ನಿಮ್ಮ ಮನೆಗಳಲ್ಲಿ ಬೀಜ ಮೊಳಕೆಯೊಡೆಯುವುದನ್ನ ಹಾಗೆ ಅದು ಸಸಿಯಾಗಿ ಬೆಳೆಯುವುದನ್ನ ನೀವು ನೋಡಬಹುದು ಅಲ್ವಾ? ಹಾಗೆ ಅದು ಮಣ್ಣನ್ನ ಒಂದು ಬದಿಗೆ ತಳ್ಳುತ್ತದೆ ಮತ್ತು ಹೊರಗೆ ಬರುತ್ತದೆ. ಆದರೆ ಅದು ಬೆಳವಣಿಗೆಯನ್ನ ನಿಲ್ಲಿಸಿದ್ರೆ ಈ ಚಲನೆ ಸಂಭವಿಸುವುದಿಲ್ಲ. ನೋಡಿ, ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈ ವಿಡಿಯೋವನ್ನ ನೋಡ್ತಾ ಇದ್ದೀರಾ ಅಂತ ಅನ್ಕೊಳ್ತೇನೆ. ಇಲ್ಲಿ ಏನಾಗ್ತಾ ಇದೆ, ಒಂದು ಬೀಜ ಮೊಳಕೆಯೊಡೆದು ಮಣ್ಣನ್ನ ಬದಿಗೆ ಸರಿಸಿ ಮೊಳಕೆಯೊಡಿತಾ ಇದೆ. ನಂತರ ಅದು ಸಸಿಯಾಗಿ ನಂತರ ದೊಡ್ಡ ಗಿಡವಾಗಿ ಬೆಳೆಯುತ್ತೆ ಅಲ್ವಾ? ಒಂದು ವೇಳೆ ಇದು ಬೆಳವಣಿಗೆಯನ್ನ ನಿಲ್ಲಿಸಿದ್ರೆ, ಇದನ್ನ ನಾವು ಸಾಮಾನ್ಯವಾಗಿ ಬೆಳವಣಿಗೆ ಅಂತ ಕರಿತೇವೆ ಅಲ್ವಾ? ಏನಾಗ್ತಾ ಇದೆ, ಸಸ್ಯ ಬೆಳವಣಿಗೆ ಹೊಂದ್ತಾ ಇದೆ ಅಂತ ಹೇಳ್ತೇವೆ. ಆದ್ರೆ ಸಸ್ಯ ಬೆಳವಣಿಗೆ ಹೊಂದೋದನ್ನ ನಿಲ್ಲಿಸಿದ್ರೆ ಏನಾಗೋದಿಲ್ಲ, ಇಲ್ಲಿ ಈ ರೀತಿಯಾದಂತಹ ಒಂದು ಚಲನೆ ಕಂಡು ಬರುವುದಿಲ್ಲ ಅಲ್ವಾ? ಸಸ್ಯ ಅಕಸ್ಮಾತ್ ಆಗಿ ಈ ಒಂದು ಚಲನೆಯನ್ನ ನಿಲ್ಲಿಸಿದ್ರೆ ಏನಾಗೋದಿಲ್ಲ, ಅಲ್ಲಿ ಬೆಳವಣಿಗೆ ಕಂಡು ಬರುವುದಿಲ್ಲ ಅಲ್ವಾ? ಹಾಗೆ ನೋಡಿ, ಅನೇಕ ಪ್ರಾಣಿಗಳು ಮತ್ತು ಕೆಲವು ಸಸ್ಯಗಳಲ್ಲಿರುವಂತೆ ಕೆಲವು ಚಲನೆಗಳು ಬೆಳವಣಿಗೆಯೊಂದಿಗೆ ಸಂಬಂಧಿಸಿಲ್ಲ. ಇಲ್ಲಿ ನೋಡಿ, ಕೆಲವೊಂದು ಪ್ರಾಣಿಗಳಲ್ಲಿ ಕಂಡು ಬರುವಂತಹ ಚಲನೆ ನೋಡಿ, ಆ ಇಲ್ಲಿ ಒಂದು ಆಕಳು ಏನ್ ಮಾಡ್ತಾ ಇದೆ, ಅದು ಹುಲ್ಲನ್ನ ತಿಂತಾ ಇದೆ ಅಲ್ವಾ? ಅದೇನ್ ಮಾಡ್ತಾ ಇದೆ, ಮೆಲುಕು ಹಾಕೋದ್ರ ಮೂಲಕ ಹುಲ್ಲನ್ನ ಅದು ಜೀರ್ಣಿಸಿಕೊಳ್ಳುತ್ತಾ ಇದೆ. ಇಲ್ಲಿ ನೀವು ಬೆಕ್ಕು ಓಡೋದನ್ನ ನೋಡ್ಬೋದು, ಇಲ್ಲಿ ಮಗು ಒಂದು ಜೋಕಾಲಿಯಲ್ಲಿ ಆಡ್ತಾ ಇರೋದನ್ನ ನೋಡ್ಬೋದು. ಆದ್ರೆ ಇಲ್ಲೆಲ್ಲಾನು ಕೂಡ ನೀವು ಚಲನೆಯನ್ನ ನೋಡ್ಬಹುದು ಅಲ್ವಾ? ಇಲ್ಲಿ ನೀವು ಚಲನೆಯನ್ನ ನೋಡ್ಬಹುದು, ಆದ್ರೆ ಈ ಯಾವ ಚಲನೆಗಳು ಕೂಡ ಬೆಳವಣಿಗೆಯೊಂದಿಗೆ ಸಂಬಂಧಿಸಿಲ್ಲ. ಆದ್ರೆ ಸಸ್ಯಗಳಲ್ಲಿ ನಾವು ನೋಡಿರುವಂತಹ ಚಲನೆ ಏನಾಗಿತ್ತು, ಬೆಳವಣಿಗೆಯೊಂದಿಗೆ ಸಂಬಂಧಿಸಿತ್ತು ಅಲ್ವಾ? ಹಾಗಾದ್ರೆ ಇವೆಲ್ಲವೂ ಕೂಡ ಬೆಳವಣಿಗೆಯೊಂದಿಗೆ ಸಂಬಂಧಿಸಿಲ್ಲದ ಚಲನೆ ಅಂತ ಹೇಳ್ತೇವೆ ಅಲ್ವಾ? ಈಗ ನೋಡಿ, ಹಾಗಾದ್ರೆ ನಾವು ಪರಿಸರದಲ್ಲಿ ಉಂಟಾಗುವ ಬದಲಾವಣೆಗೆ ಜೀವಿಗಳ ಪ್ರತಿಕ್ರಿಯೆ ಚಲನೆ ಎಂದು ಯೋಚಿಸುತ್ತೇವೆ. ಉದಾಹರಣೆಗೆ ನೋಡಿ, ಇಲ್ಲಿ ಚಲನೆ ಯಾಕೆ ಉಂಟಾಗಿರಬಹುದು ಅಂತ ಯೋಚನೆ ಮಾಡಿದಾಗ ಪ್ರಾಣಿಗಳಲ್ಲಿ, ಇಲ್ಲಿ ಉದಾಹರಣೆಗೆ ಅರ್ಥ ಆಯ್ತಾ? ನೋಡಿ, ಇಲ್ಲಿ ಬೆಕ್ಕು ಯಾಕೆ ಓಡ್ತಾ ಇರಬಹುದು, ಬೆಕ್ಕು ಇಲಿಯನ್ನು ನೋಡೋದ್ರಿಂದ ಓಡ್ತಾ ಇರಬಹುದು ಉದಾಹರಣೆಗೆ ಅಲ್ವಾ? ಚಲನೆ ಎಂದರೆ ಜೀವಿಗಳು ತಮ್ಮ ಪರಿಸರದಲ್ಲಿ ಉಂಟಾಗುವ ಬದಲಾವಣೆಗಳನ್ನ ತಮ್ಮ ಅನುಕೂಲಕ್ಕಾಗಿ ಬಳಸಿಕೊಳ್ಳುವ ಪ್ರಯತ್ನವೆಂದು ಕೂಡ ನಾವು ಹೇಳ್ಬಹುದು ಅಲ್ವಾ? ನೋಡಿ, ಸೌರ ಬೆಳಕಿನ ಕಡೆಗೆ ಸಸ್ಯಗಳು ಬೆಳೆಯುವುದು, ಜೀಕುವಿಕೆಯಿಂದ ಮಕ್ಕಳು ಆನಂದ ಮತ್ತು ತಮಾಷೆಯನ್ನ ಪಡೆಯಲು ಯತ್ನಿಸುತ್ತಾರೆ. ಈ ಎಲ್ಲ ರೀತಿಯಾದಂತಹ ಚಲನೆಯಲ್ಲಿ ನಾವು ಏನ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಬೆಳವಣಿಗೆಗೆ ಇದು ಸಂಬಂಧಿಸಿಲ್ಲ ಅಂತ ಹೇಳ್ಬಹುದು ಅಲ್ವಾ? ಹಾಗಾದ್ರೆ ನಾವೇನ್ ಮಾಡ್ತೇವೆ ಅಂದ್ರೆ, ಪರಿಸರದಲ್ಲಿ ಈ ಎಲ್ಲ ಚಲನೆಯನ್ನ ನಾವು ಯಾವಾಗ ನೋಡ್ತೇವೆ, ಪರಿಸರದಲ್ಲಿ ಉಂಟಾದ ಬದಲಾವಣೆಯನ್ನ ಗುರುತಿಸ್ತೇವೆ ಮತ್ತೆ ಅದಕ್ಕೆ ಚಲನೆಯ ಮೂಲಕ ನಾವು ಪ್ರತಿಕ್ರಿಯೆ ನೀಡ್ತೇವೆ. ಜೀವಿಗಳು ಏನ್ ಮಾಡತ್ತೆ ಅಂದ್ರೆ, ಉದಾಹರಣೆಗೆ ಬೆಕ್ಕು ಓಡ್ತಾ ಇದೆ,
ಅಲ್ಲಿ ಏನೋ ಒಂದು ಪರಿಸರದಲ್ಲಿ ಬದಲಾವಣೆ ಆಗಿದೆ ಅಲ್ವಾ? ಪರಿಸರದಲ್ಲಿ ಬದಲಾವಣೆ ಆಗಿರೋ ಕಾರಣದಿಂದ ಏನಾಗಿದೆ, ಅಲ್ಲಿ ಚಲನೆ ಉಂಟಾಗಿದೆ. ಪರಿಸರದಲ್ಲಿ ಉಂಟಾಗಿರುವಂತಹ ಒಂದು ಬದಲಾವಣೆಗೆ ಏನ್ ಮಾಡ್ತಾ ಇದೆ, ಅದು ಚಲನೆಯ ಮೂಲಕ ಪ್ರತಿಕ್ರಿಯೆ ನೀಡ್ತಾ ಇದೆ ಅಂತ ನಾವು ಹೇಳ್ಬಹುದು ಅಲ್ವಾ? ಹಾಗಾದ್ರೆ ಒಂದು ಪರಿಸರದಲ್ಲಿ ಉಂಟಾಗಿರುತ್ತಿರುವಂತಹ ಒಂದು ಬದಲಾವಣೆಗೆ ನಾವು ಪ್ರತಿಕ್ರಿಯಿಸಬೇಕು. ಜೀವಿಗಳು ಪ್ರತಿಕ್ರಿಯೆಯನ್ನ ನೀಡಬೇಕು ಅದಕ್ಕೆ ಅಲ್ವಾ? ವಾತಾವರಣದಲ್ಲಿ ಏನೋ ಒಂದು ಬದಲಾವಣೆಯಾಗಿದೆ, ಅದಕ್ಕೆ ಜೀವಿಗಳು ಪ್ರತಿಕ್ರಿಯೆಯನ್ನ ನೀಡಬೇಕು ಅಂದ್ರೆ ಅಲ್ಲಿ ಯಾವ ವ್ಯವಸ್ಥೆ ಇರಬೇಕು? ನಮ್ಮ ದೇಹದಲ್ಲಿ, ಜೀವಿಗಳ ದೇಹದಲ್ಲಿ ನಿಯಂತ್ರಣ ಮತ್ತೆ ಸಹಭಾಗಿತ್ವ ಅನ್ನುವಂತಹ ವ್ಯವಸ್ಥೆ, ಆ ವ್ಯವಸ್ಥೆಯನ್ನ ಕಡ್ಡಾಯವಾಗಿ ಬಳಸಿಕೊಳ್ಬೇಕು. ಅರ್ಥ ಆಯ್ತಾ? ನಾವು ಯಾವುದೇ ಒಂದು ಪ್ರತಿಕ್ರಿಯೆಗೆ, ಪ್ರಚೋದನೆಗೆ ಏನ್ ಮಾಡ್ಬೋದು, ಪ್ರತಿಕ್ರಿಯೆ ನೀಡಬೇಕು ಅಂದ್ರೆ ಅಂದ್ರೆ ಪರಿಸರದಲ್ಲಿ ಉಂಟಾಗುತ್ತಿರುವಂತ ಬದಲಾವಣೆಗೆ ನಾವು ಪ್ರತಿಕ್ರಿಯೆ ನೀಡಬೇಕು ಅಂದ್ರೆ ಜೀವಿಗಳು ನಿಯಂತ್ರಣ ಮತ್ತು ಸಹಭಾಗಿತ್ವ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ಈ ವ್ಯವಸ್ಥೆಯನ್ನ ಕಡ್ಡಾಯವಾಗಿ ಬಳಸಿಕೊಳ್ಬೇಕು. ನೋಡಿ, ಈ ಒಂದು ರಚನೆ, ಈ ನಿಯಂತ್ರಣ ಮತ್ತೆ ಸಹಭಾಗಿತ್ವವನ್ನ ಒದಗಿಸಲು ವಿಶೇಷ ಅಂಗಾಂಶಗಳನ್ನ ಆ ಒಂದು ರಚನೆಯು ಹೊಂದಿದೆ ಅಂತ ಹೇಳ್ಬಹುದು. ನೋಡಿ, ಪ್ರಾಣಿಗಳಲ್ಲಿ ಈ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನ ಸಾಧಿಸಲು ನಾವು ನಮ್ಮ ಪರಿಸರದಲ್ಲಿ ಉಂಟಾಗುತ್ತಿರುವಂತಹ ಒಂದು ಬದಲಾವಣೆಗಳಿಗೆ ಸ್ಪಂದಿಸಲು ಅದನ್ನ ನಿಯಂತ್ರಣ ಮತ್ತೆ ಸಹಭಾಗಿತ್ವ ಅಂತ ಕರಿತೇವೆ ಅಲ್ವಾ? ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ವಿವಿಧ ವ್ಯವಸ್ಥೆಗಳನ್ನ ಹೊಂದಿದೆ ಅಲ್ವಾ? ಪ್ರಾಣಿಗಳಲ್ಲಿ ನರವ್ಯೂಹವನ್ನ ನಾವು ನೋಡಬಹುದು. ನೋಡಿ, ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವಗಳನ್ನ ನರ ಮತ್ತು ಸ್ನಾಯು ಅಂಗಾಂಶಗಳಿಂದ ಒದಗಿಸಲಾಗುತ್ತದೆ. ನರ ಹಾಗೂ ಸ್ನಾಯು ಅಂಗಾಂಶಗಳು ನಮ್ಮ ದೇಹದಲ್ಲಿರುವಂತಹ ವಿವಿಧ ಸ್ನಾಯು ಅಂಗಾಂಶಗಳ ಮೂಲಕ ಇದನ್ನ ಒದಗಿಸಲಾಗತ್ತೆ. ನೋಡಿ, ಉದಾಹರಣೆಗೆ ನಾವು ಬಿಸಿಯಾದ ವಸ್ತುವನ್ನ ಸ್ಪರ್ಶಿಸಿದಾಗ ಏನ್ ಮಾಡ್ತೇವೆ, ನಮ್ಗೆ ಗೊತ್ತಿಲ್ಲ, ನಾವು ಯಾವುದೋ ಒಂದು ಅದು ಬಿಸಿಯಾದ ವಸ್ತು ಅಂತ ನಮ್ಗೆ ಗೊತ್ತಿಲ್ಲ, ನಾವು ಅದನ್ನ ಸಡನ್ ಆಗಿ ಮುಟ್ಟಿದಾಗ ಏನ್ ಮಾಡ್ತೇವೆ, ಇಮಿಡಿಯೇಟ್ ಆಗಿ ನಮ್ಮ ಕೈಯನ್ನ ಹಿಂದಕ್ಕೆ ತೆಗೆದುಕೊಳ್ತೇವೆ ಅಲ್ವಾ? ಅಲ್ಲಿ ಪ್ರಚೋದನೆ ಯಾವುದು? ಬಿಸಿಯಾಗಿರುವಂತಹ ಒಂದು ಪಾತ್ರೆ. ಪ್ರತಿಕ್ರಿಯೆ ಯಾವುದು? ನೀವು ಕೈಯನ್ನ ಹಿಂದಕ್ಕೆ ತೆಗೆದುಕೊಂಡಿರುವಂಥದ್ದು. ಈ ಒಂದು ಪ್ರತಿಕ್ರಿಯೆ, ಈ ಒಂದು ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ನಾವು ಒಂದು ವಸ್ತುವನ್ನ ಸ್ಪರ್ಶಿಸ್ತಾ ಇದ್ದೇವೆ, ನಾವು ಅದಕ್ಕೆ ಪ್ರತಿಕ್ರಿಯೆಯನ್ನ ನೀಡಬೇಕು ಅಂದ್ರೆ ಅದನ್ನ ಏನ್ ಮಾಡ್ತೇವೆ, ಯಾವುದ್ರ ಮೂಲಕ ಸಾಧಿಸಲಾಗತ್ತೆ? ನರ ಮತ್ತು ಸ್ನಾಯು ಅಂಗಾಂಶಗಳು ಈ ಒಂದು ಪ್ರಕ್ರಿಯೆಯಲ್ಲಿ ಸಹಾಯಕವಾಗಿದೆ ಅಂತ ಹೇಳಬಹುದು. ನೋಡಿ, ಮಾನವನ ದೇಹದಲ್ಲಿ ನರ ಅಂಗಾಂಶ ಯಾವ ರೀತಿಯಾಗಿ ಹರಡಿಕೊಂಡಿದೆ ಅಂತ ನೀವು ನೋಡಬಹುದು. ಇಲ್ಲಿ ನೀವು ಬ್ರೇನ್ ಅಂದ್ರೆ ಮಿದುಳನ್ನ ನೋಡಬಹುದು, ಹಾಗೆ ಸ್ಪೈನಲ್ ಕಾರ್ಡ್ ಅದನ್ನು ಕೂಡ ನೋಡಬಹುದು. ಹಾಗೆ ಉಳಿದಿರುವಂತಹ ನರವ್ಯೂಹಗಳು ದೇಹದ ಎಲ್ಲಾ ಭಾಗಗಳಲ್ಲಿ ಯಾವ ರೀತಿಯಾಗಿ ಅದು ಹರಡಿಕೊಂಡಿದೆ ಅಂತ ನಾವು ನೋಡಬಹುದು ಅಲ್ವಾ? ನರ ಅಂಗಾಂಶ ನೋಡಿ, ಮೊದಲನೇದಾಗಿ ಪರಿಸರದಲ್ಲಿ ಬರುವಂತಹ ಮಾಹಿತಿಗಳನ್ನ ಕೆಲವು ನರಕೋಶಗಳ ವಿಶಿಷ್ಟ ನರ ತುದಿಗಳು ಪತ್ತೆ ಹಚ್ಚುತ್ತವೆ. ನೋಡಿ, ಅವುಗಳನ್ನ ಗ್ರಾಹಕಗಳು ಅಂತ ಕರಿತೇವೆ. ನೋಡಿ, ನಮ್ಮ ಪರಿಸರದಲ್ಲಿ ಬದಲಾವಣೆಯಾಗಿದೆ. ಉದಾಹರಣೆಗೆ ನಾವು ಬಿಸಿಯಾದ ಪಾತ್ರೆಯನ್ನ ಮುಟ್ತಾ ಇದ್ದೇವೆ, ಅದು ಬಿಸಿ ಅಂತ ನಮ್ಗೆ ಗೊತ್ತಿಲ್ಲ, ಪಾತ್ರೆಯನ್ನ ಮುಟ್ತಾ ಇದ್ದೇವೆ ಅಂದ್ರೆ ಆ ಬಿಸಿಯನ್ನ ಗ್ರಹಿಸುವಂತಹ ಒಂದು ಗ್ರಾಹಕಗಳು ದೇಹದ ವಿವಿಧ ಭಾಗಗಳಲ್ಲಿದೆ. ಉದಾಹರಣೆಗೆ ಸಾಮಾನ್ಯವಾಗಿ ಒಳಕಿವಿ, ಮೂಗು, ನಾಲಿಗೆ, ಹಾಗೆ ನಮ್ಮ ಚರ್ಮದಲ್ಲೂ ಕೂಡ ಕಂಡು ಬರುತ್ತೆ. ಹಾಗೆ ರುಚಿ ಗ್ರಾಹಕ ಕೋಶಗಳು, ಈ ಎಲ್ಲ ಇವುಗಳನ್ನ ಗ್ರಾಹಕ ಕೋಶಗಳು ಅಂತ ಕರಿತೇವೆ. ಅಂದ್ರೆ ಪರಿಸರದಲ್ಲಿ ಉಂಟಾಗುವಂತಹ ಬದಲಾವಣೆಯನ್ನ ಅವು ಏನ್ ಮಾಡುತ್ತೆ, ಪತ್ತೆ ಹಚ್ಚುತ್ತೆ. ಬಿಸಿಯಾಗಿದೆ ಅನ್ನುವಂಥದ್ದನ್ನ ನಮ್ಮ ಚರ್ಮದಲ್ಲಿರುವಂತಹ ಒಂದು ಗ್ರಾಹಕ ಕೋಶಗಳು ಪತ್ತೆ ಹಚ್ಚುತ್ತೆ. ಹಾಗೆ ರುಚಿ ಗ್ರಾಹಕ ಕೋಶಗಳು ಏನ್ ಮಾಡುತ್ತೆ, ರುಚಿಯನ್ನ ಪತ್ತೆ ಹಚ್ಚುತ್ತೆ. ಮೂಗು ವಾಸನೆಯ, ಹಾಗೆ ನಾಲಿಗೆ ರುಚಿ, ಕಿವಿ ಶಬ್ದ ಅಲ್ವಾ? ಈ ರೀತಿಯಾಗಿ ನಮ್ಮ ಬೇರೆ ಬೇರೆ ಜ್ಞಾನೇಂದ್ರಿಯಗಳಲ್ಲಿ ಈ ಒಂದು ಗ್ರಾಹಕ ಕೋಶಗಳು ಕಂಡು ಬರುತ್ತೆ. ನೋಡಿ, ಇಲ್ಲಿ ಚರ್ಮದಲ್ಲಿರುವಂತಹ ಒಂದು ಗ್ರಾಹಕ ಕೋಶಗಳು ಈ ಒಂದು
ಬಿಸಿಯನ್ನ ಅವು ಏನ್ ಮಾಡುತ್ತೆ, ಪತ್ತೆ ಹಚ್ಚುತ್ತೆ. ನೋಡಿ, ನರಕೋಶ ಯಾವ ರೀತಿಯಾಗಿರುತ್ತೆ ಅಂತ. ನೀವು ಈ ಒಂದು ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನ ಪ್ರಾಣಿಗಳಲ್ಲಿ ಯಾವ ರೀತಿಯಾಗಿ ಸಾಧಿಸಲಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಗೆ ನರಕೋಶದ ಚಿತ್ರ ಗೊತ್ತಿರಬೇಕು. ನೋಡಿ, ನರಕೋಶದಲ್ಲಿ ನೀವು ಮೊದಲನೇದಾಗಿ ಕೋಶ ಕೇಂದ್ರವನ್ನ ನೋಡ್ಬೋದು, ನ್ಯೂಕ್ಲಿಯಸ್ ಅಂತ ಕರೀತಾರೆ ಅಲ್ವಾ. ಈ ರೀತಿಯಾಗಿ ಹರಡಿಕೊಂಡಿರುವಂತಹ ಬ್ರಾಂಚ್ಡ್ ಸ್ಟ್ರಕ್ಚರ್ ಅಂತ ನಾವೇನು ಕರಿತೇವೆ, ಕವಲೊಡೆದಂತಹ ಒಂದು ರಚನೆಯನ್ನು ಕೂಡ ನೀವು ನೋಡ್ಬೋದು. ಅದನ್ನ ನಾವು ಏನಂತ ಕರಿತೇವೆ, ಡೆಂಡ್ರೈಟ್ಗಳು ಅಂತ ಕರಿತೇವೆ. ಹಾಗೆ ಇಲ್ಲಿ ಈ ಒಂದು ನರಕೋಶದ ಉದ್ದನೆಯ ಭಾಗವನ್ನ ನಾವು ಏನಂತ ಕರಿತೇವೆ, ಅದನ್ನ ನಾವು ಆಕ್ಸಾನ್ ಅಂತ ಕರಿತೇವೆ. ಈ ಒಂದು ಉದ್ದನೆಯ ಭಾಗವನ್ನ ಆಕ್ಸಾನ್ ಅಂತ ಕರಿತೇವೆ. ಹಾಗೆ ಇದನ್ನ ನಾವು ನರತುದಿ ಅಂತ ಕರಿತೇವೆ. ಆಯ್ತಾ. ಇದೊಂದು ನರಕೋಶದ ಚಿತ್ರ. ಇದು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅಂದ್ರೆ, ನೋಡಿ, ನರಕೋಶವೊಂದರ ಡೆಂಡ್ರೈಟ್ಗಳ ತುದಿಯಲ್ಲಿ ಸಂಗ್ರಹಿತವಾದಂತಹ ಮಾಹಿತಿಯು ಒಂದು ರಾಸಾಯನಿಕ ಕ್ರಿಯೆಯನ್ನ ಉಂಟು ಮಾಡುತ್ತೆ. ಇದು ವಿದ್ಯುತ್ ಆವೇಗವನ್ನ ಸೃಷ್ಟಿಸುತ್ತೆ. ಈ ಆವೇಗವು ಡೆಂಡ್ರೈಟ್ಗಳಿಂದ ಕೋಶಕಾಯಕ್ಕೆ, ನಂತರ ಆಕ್ಸಾನ್ನ ಉದ್ದಕ್ಕೂ ಅದರ ತುದಿಯವರೆಗೆ ಚಲಿಸುತ್ತದೆ. ನೋಡಿ, ಇಲ್ಲಿ ಏನಾಗತ್ತೆ ಅಂದ್ರೆ ಮಾಹಿತಿಗಳು, ಉದಾಹರಣೆಗೆ ಬಿಸಿ ಅನ್ನುವಂಥ ಒಂದು ಮಾಹಿತಿ ಅಲ್ವಾ, ಇದೇನಾಗತ್ತೆ ಅಂದ್ರೆ ಡೆಂಡ್ರೈಟ್ನ ಮೂಲಕ ಕೋಶಕಾಯವನ್ನ ಪ್ರವೇಶಿಸುತ್ತೆ. ನಂತರ ಆಕ್ಸಾನ್ನ ಮೂಲಕ ಇದು ನರತುದಿಯನ್ನ ತಲುಪುತ್ತೆ. ನೋಡಿ, ನಮ್ಮ ದೇಹದ ಎಲ್ಲಾ ಭಾಗಗಳಲ್ಲಿ ಏನಾಗಿದೆ, ನರಕೋಶಗಳಿದೆ. ಅರ್ಥ ಆಯ್ತಾ. ಈ ನರಕೋಶಗಳು, ಉದಾಹರಣೆಗೆ ನಾನು ಒಂದು ಬಿಸಿಯ ಪಾತ್ರೆಯನ್ನ ಮುಟ್ಟಿದ್ದೇನೆ ಅಂದ್ರೆ ನನಗೆ ಬಿಸಿ ಆಗ್ತಾ ಇದೆ, ಆ ಒಂದು ಅಂಶವನ್ನ ಗ್ರಹಿಸ್ಲಿಕ್ಕೆ ಈ ಗ್ರಾಹಕ ಕೋಶಗಳಿದೆ ಅಲ್ವಾ. ಇಲ್ಲಿ ನರಕೋಶಗಳು ಮೊದಲನೇದಾಗಿ ಡೆಂಡ್ರೈಟ್ ಅನ್ನುವಂತಹ ಭಾಗ, ಈ ಭಾಗ ಏನ್ ಮಾಡುತ್ತೆ, ಈ ಒಂದು ಆವೇಗವನ್ನ ಸೃಷ್ಟಿಸುತ್ತೆ. ಈ ಒಂದು ಆವೇಗ ಏನಾಗತ್ತೆ, ಆಕ್ಸಾನ್ನ ಮೂಲಕ ಚಲಿಸಿ ನರತುದಿಯನ್ನ ಸೇರಿಕೊಳ್ಳುತ್ತೆ ಅಲ್ವಾ. ನಂತರ ನೋಡಿ, ಕೇವಲ ಒಂದೇ ಒಂದು ನರಕೋಶ ಇರತ್ತಾ, ಇಲ್ಲ. ನೋಡಿ, ಆಕ್ಸಾನ್ನ ತುದಿಯಲ್ಲಿ ವಿದ್ಯುತ್ ಆವೇಗವು ಕೆಲವು ರಾಸಾಯನಿಕಗಳನ್ನ ಬಿಡುಗಡೆ ಮಾಡುತ್ತದೆ. ಈ ರಾಸಾಯನಿಕಗಳು ಸಂಸರ್ಗವನ್ನ ದಾಟುತ್ತದೆ ಮತ್ತು ಮುಂದಿನ ನರಕೋಶದ ಡೆಂಡ್ರೈಟ್ಗಳಲ್ಲಿ ಇದೇ ರೀತಿಯ ವಿದ್ಯುತ್ ಆವೇಗವನ್ನ ಪ್ರಾರಂಭಿಸುತ್ತದೆ ಅಲ್ವಾ. ಇಲ್ಲಿ ನೋಡಿ, ಈ ಒಂದು ಆವೇಗ, ಈ ಆವೇಗ ಏನಿದೆ ಅಂದ್ರೆ ಏನಾಗತ್ತೆ ಅಂದ್ರೆ ಇದು ಆಕ್ಸಾನ್, ಇದು ನರತುದಿ ಅಲ್ವಾ. ಈ ನರತುದಿಯಿಂದ ಏನಾಗತ್ತೆ ಅಂದ್ರೆ ಅಲ್ಲಿ ಇನ್ನೊಂದು ನರಕೋಶಕ್ಕೆ, ಉದಾಹರಣೆಗೆ ನೋಡಿ ನಾನು ಇಲ್ಲಿ ತೋರಿಸ್ತೇನೆ, ಇನ್ನೊಂದು ನರಕೋಶದ ಮೂಲಕ, ಉದಾಹರಣೆಗೆ ಇಲ್ಲಿ ಇನ್ನೊಂದು ನರಕೋಶ ಇದೆ ಅಂತ ಅನ್ಕೊಳ್ಳಿ. ಈ ರೀತಿಯಾಗಿ ಒಂದರಂತೆ ಒಂದು ನರಕೋಶಗಳು ಇರುತ್ತೆ. ಇಲ್ಲಿ ನೋಡಿ, ಈ ವಿದ್ಯುತ್ ಆವೇಗ ಏನಾಗತ್ತೆ, ಈ ಒಂದು ನರತುದಿಯಲ್ಲಿ ಸಂಗ್ರಹಿತವಾಗಿದೆ ಅಲ್ವಾ. ಈ ಎರಡು ನರಕೋಶಗಳ ಮಧ್ಯೆ ಇರುವಂತಹ ಈ ಒಂದು ಖಾಲಿ ಜಾಗವನ್ನ ನಾವು ಸಂಸರ್ಗ ಅಂತ ಕರಿತೇವೆ. ಈ ವಿದ್ಯುತ್ ಆವೇಗಗಳು ಏನಾಗಬೇಕು, ಅವು ಈ ಸಂಸರ್ಗವನ್ನ ದಾಟಬೇಕು. ಅವು ರಾಸಾಯನಿಕ ಆವೇಗಗಳಾಗಿ ಪರಿವರ್ತನೆಯಾಗಿ ಈ ಸಂಸರ್ಗವನ್ನ ದಾಟುತ್ತೆ. ನಂತರ ಡೆಂಡ್ರೈಟ್ಗಳ ಮೂಲಕ ಮತ್ತೆ ಆಕ್ಸಾನ್ಗೆ ಚಲಿಸಿ ಏನಾಗತ್ತೆ, ಅದು ನರತುದಿಗೆ ಸೇರಿಕೊಳ್ಳುತ್ತೆ ಅಲ್ವಾ. ಈ ರೀತಿಯಾಗಿ ಈ ಒಂದು ಆವೇಗಗಳು ನರಕೋಶದಲ್ಲಿ ಯಾವ ರೀತಿಯಾಗಿ ಚಲಿಸುತ್ತೆ ಅನ್ನೋದನ್ನ ನಾವು ನೋಡಿದ್ವಿ ಅಲ್ವಾ. ನೋಡಿ, ಆಕ್ಸಾನ್ ಇದೆ, ಇದು ಕೊನೆಯದಾಗಿ ನಮ್ಮ ಸ್ನಾಯುವನ್ನ ತಲುಪಿದೆ ಅಲ್ವಾ. ಆಕ್ಸಾನ್ನ ತುದಿಯಲ್ಲಿ ವಿದ್ಯುತ್ ಆವೇಗವು ಕೆಲವು ರಾಸಾಯನಿಕಗಳನ್ನ ಬಿಡುಗಡೆ ಮಾಡುತ್ತದೆ. ಈ ರಾಸಾಯನಿಕಗಳು ಸಂಸರ್ಗವನ್ನ ದಾಟುತ್ತದೆ. ಸಂಸರ್ಗ ಅಂದ್ರೆ ಏನು, ಸಂಸರ್ಗ ಅಂದ್ರೆ ಎರಡು ನರಕೋಶಗಳ ಮಧ್ಯೆ ಇರುವಂತಹ ಅವಕಾಶವನ್ನ ನಾವು ಸಂಸರ್ಗ ಅಂತ ಕರಿತೇವೆ ಅಲ್ವಾ. ನೆಕ್ಸ್ಟ್ ನೋಡಿ,
ಇದು ನರಾವೇಗಗಳು ದೇಹದಲ್ಲಿ ಹೇಗೆ ಸಂಚರಿಸುತ್ತದೆ ಎಂಬುದರ ಸಾಮಾನ್ಯ ನಕ್ಷೆಯಾಗಿದೆ. ಅಂದ್ರೆ ಆ ಒಂದು ಆವೇಗಗಳು, ನರಾವೇಗಗಳು ಯಾವ ರೀತಿಯಾಗಿ, ಆ ಬಿಸಿ ಅನ್ನುವಂಥ ಒಂದು ಆವೇಗ ಅದು ಯಾವ ರೀತಿಯಾಗಿ ನಮ್ಮ ದೇಹದಲ್ಲಿ ಸಂಚರಿಸುತ್ತೆ ಅನ್ನೋದನ್ನ ನಾವು ಈಗ ತಿಳ್ಕೊಂಡ್ವಿ ಅಲ್ವಾ. ಸಂಸರ್ಗ ಅಂತಿಮವಾಗಿ ನರಕೋಶಗಳಿಂದ ಸ್ನಾಯುಕೋಶಗಳು ಅಥವಾ ಗ್ರಂಥಿಗಳಂತಹ ಇತರ ಜೀವಕೋಶಗಳಿಗೆ ಇಂತಹ ನರಾವೇಗಗಳನ್ನ ವಿತರಿಸಲಿಕ್ಕೆ ಸಹಾಯ ಮಾಡಿಕೊಳ್ಳುತ್ತೆ. ನೋಡಿ, ಈ ರೀತಿಯಾಗಿ ನಮ್ಮ ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಮಾಹಿತಿಯನ್ನ ವಿದ್ಯುತ್ ಆವೇಗಗಳ ಮೂಲಕ ಸಾಗಿಸುವಂತಹ ಒಂದು ವೈಶಿಷ್ಟ್ಯತೆಯನ್ನ ನಮ್ಮ ದೇಹ ಅಂತ ಹೇಳಬಹುದು. ನೋಡಿ, ಇಲ್ಲಿ ನರಕೋಶಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಪ್ರಶ್ನೆಗಳಿದೆ. ಮಾಹಿತಿಯು ಎಲ್ಲಿ ಸ್ಥಿರಗೊಂಡಿದೆ? ವಿದ್ಯುತ್ ಆವೇಗದ ರೂಪದಲ್ಲಿ ಮಾಹಿತಿಯು ಯಾವುದರ ಮೂಲಕ ಸಾಗುತ್ತದೆ? ಮುಂದಿನ ರವಾನೆಗಾಗಿ ಈ ಆವೇಗವು ಎಲ್ಲಿ ರಾಸಾಯನಿಕ ಸಂಕೇತಗಳಾಗಿ ಪರಿವರ್ತನೆಗೊಳ್ಳಬೇಕು? ನೋಡಿ, ಮಾಹಿತಿ, ವಾತಾವರಣದಿಂದ ಬಂದಂತ ಮಾಹಿತಿ ಎಲ್ಲಿ ಸ್ಥಿರಗೊಂಡಿದೆ? ಅದು ಡೆಂಡ್ರೈಟ್ಗಳಲ್ಲಿ ಸ್ಥಿರಗೊಂಡಿದೆ ಅಲ್ವಾ. ಡೆಂಡ್ರೈಟ್ನಲ್ಲಿ ಅದು ಸ್ಥಿರಗೊಂಡಿದೆ ಅಂತ ನಾವು ಹೇಳಬಹುದು. ಹಾಗೆ ವಿದ್ಯುತ್ ಆವೇಗ ರೂಪದಲ್ಲಿ ಮಾಹಿತಿ ಏನಾಗಿದೆ, ಆಕ್ಸಾನ್ನ ಮೂಲಕ ಚಲಿಸಿದೆ. ಉದ್ದನೆಯ ಭಾಗವನ್ನು ನಾವು ಆಕ್ಸಾನ್ ಅಂತ ಹೇಳ್ತೇವೆ. ಮುಂದಿನ ರವಾನೆಗಾಗಿ ಈ ಆವೇಗವು ಎಲ್ಲಿ ರಾಸಾಯನಿಕ ಸಂಕೇತಗಳಾಗಿ ಪರಿವರ್ತನೆಯಾಗಬೇಕು? ನೋಡಿ, ರಾಸಾಯನಿಕ ಸಂಕೇತಗಳಾಗಿ ಇದು ಎಲ್ಲಿ ಪರಿವರ್ತನೆಯಾಗತ್ತೆ? ಆಕ್ಸಾನ್ನ ತುದಿಯಲ್ಲಿ ವಿದ್ಯುತ್ ಆವೇಗವು ಕೆಲವು ರಾಸಾಯನಿಕಗಳನ್ನ ಬಿಡುಗಡೆ ಮಾಡುತ್ತೆ ಅಲ್ವಾ. ಆ ರಾಸಾಯನಿಕಗಳು ಆ ಸಂಸರ್ಗವನ್ನ ದಾಟತ್ತೆ, ಆದರೆ ಬಿಡುಗಡೆಯಾಗುವಂತಹ ಒಂದು ಭಾಗ ಯಾವುದು? ಆ ಪರಿವರ್ತನೆಗೊಳ್ಳುವಂತಹ ಒಂದು ಭಾಗವನ್ನ ನಾವು ನರತುದಿ ಅಂತ ಹೇಳ್ತೇವೆ ಅಲ್ವಾ. ನೋಡಿ, ನೆಕ್ಸ್ಟ್ ನಾವು ಪರಾವರ್ತಿತ ಕ್ರಿಯೆಯ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಪರಾವರ್ತಿತ ಕ್ರಿಯೆ ಅಂದ್ರೆ ಏನು, ಅದು ಹೇಗೆ ಉಂಟಾಗತ್ತೆ? ಇಲ್ಲಿ ನೋಡಿ, ರಿಫ್ಲೆಕ್ಸ್ ಆಕ್ಷನ್ ಅಂತ ಕರಿತೇವೆ. ಪರಾವರ್ತನೆ ಅನ್ನುವಂಥದ್ದು ಒಂದು ಘಟನೆಗೆ ಪ್ರತಿಯಾಗಿ ವ್ಯಕ್ತವಾಗುವಂತ ಒಂದು ಹಠಾತ್ ಪ್ರತಿಕ್ರಿಯೆ. ನೋಡಿ, ಇಲ್ಲಿ ಉದಾಹರಣೆಗೆ ಆ ಹಠಾತ್ ಪ್ರತಿಕ್ರಿಯೆ ಅಂದ್ರೆ ನಾವು ಯೋಚನೆ ಮಾಡೋಕ್ಕಿಂತ ಮುಂಚೆ ನಾವು ನಮಗೆ ಅರಿವಿಲ್ಲದ ಹಾಗೆ ಅದಕ್ಕೆ ಪ್ರತಿಕ್ರಿಯಿಸುವಂತಹ ಒಂದು ಪ್ರತಿಕ್ರಿಯೆ ಅಂತ ಹೇಳಬಹುದು. ವೇಗವಾಗಿ ಬರುತ್ತಿದ್ದ ಬಸ್ಸಿನ ಮಾರ್ಗದಿಂದ ನಾನು ನನಗರಿವಿಲ್ಲದಂತೆ ಹೊರಜಿಗಿದೆ. ಇದು ಏನಾಗಿದೆ, ಇಲ್ಲಿ ನಾವು ನಮ್ಗೆ ಗೊತ್ತಿಲ್ಲದೆ ಇರೋ ತರ ನಾವೇನ್ ಮಾಡಿದ್ದೇವೆ ಅಂದ್ರೆ ಬಸ್ಸಿನಿಂದ ಹೊರಜಿಗಿದೆ ಅನ್ನುವಂತಹ ಒಂದು ಪ್ರಕ್ರಿಯೆ ಇರಬಹುದು. ಇಲ್ಲಿ ನೀವು ಬೇರೆ ಬೇರೆ ಉದಾಹರಣೆಯನ್ನ ನೋಡಬಹುದು. ನಾನು ತುಂಬಾ ಹಸಿದಿದ್ರಿಂದ ನನಗರಿವಿಲ್ಲದೆ ನನ್ನ ಬಾಯಲ್ಲಿ ನೀರೂರಲು ಆರಂಭಿಸಿತು ಅಂತ ಇದೆ. ಈ ರೀತಿಯಾಗಿ ನಮಗೆ ಆ ನಾವು ಯೋಚನೆಯನ್ನ ಮಾಡದೆ ಏನ್ ಮಾಡುತ್ತೇವೆ, ಕಾರ್ಯಪ್ರವೃತ್ತರಾಗ್ತೇವೆ ಅಲ್ವಾ. ಇದನ್ನ ನಾವು ಪರಾವರ್ತಿತ ಕ್ರಿಯೆ ಅಂತ ಹೇಳ್ತೇವೆ. ನೋಡಿ, ಈ ಒಂದು ಸಂದರ್ಭಗಳಲ್ಲಿ ಯಾವ ರೀತಿಯಾಗಿ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ಸಾಧಿಸುವುದು ಹೇಗೆ, ಈ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನ ಒಂದು ಉದಾಹರಣೆ ಮೂಲಕ ನೋಡೋಣ. ನೋಡಿ, ಬೆಂಕಿಯ ಜ್ವಾಲೆಯನ್ನ ಮುಟ್ಟುವುದು ಅಥವಾ ವಾಸ್ತವವಾಗಿ ಯಾವುದೇ ಪ್ರಾಣಿಗೆ ಒಂದು ಅಪಾಯಕಾರಿ ಸನ್ನಿವೇಶವಾಗಿದೆ. ನಾವು ಇದನ್ನ ಹೇಗೆ ಪ್ರತಿಕ್ರಿಯಿಸುತ್ತೇವೆ, ನಾವು ಈ ಒಂದು ಸಂದರ್ಭಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತೇವೆ? ನೋಡಿ, ಬೆಂಕಿಯ ಜ್ವಾಲೆಯನ್ನ ಮುಟ್ಟೋದು. ನೋಡಿ, ಬೆಂಕಿ ಜ್ವಾಲೆ ಇದೆ, ಆ ಬೆಂಕಿಯ ಜ್ವಾಲೆಯನ್ನ ಮುಟ್ಟೋದು ನಮಗೆ ತುಂಬಾ ಅಪಾಯಕಾರಿ ಅಂತ ಸನ್ನಿವೇಶ. ಈ ಒಂದು ಸನ್ನಿವೇಶಕ್ಕೆ ನಾವು ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತೇವೆ? ನಾವೇನ್ ಮಾಡ್ತೇವೆ ಅಂದ್ರೆ ಒಂದು ಯೋಚನೆ ಮಾಡ್ತೇವೆ. ನೋಡಿ, ಆ ಏನಾಗಬಹುದು, ಆ ಜ್ವಾಲೆಯ ಮೇಲೆ ಕೈ ಇಟ್ಟಾಗ ಏನಾಗಬಹುದು ಅನ್ನೋದನ್ನ ಯೋಚನೆ ಮಾಡ್ತೇವೆ. ಇದರಿಂದಾಗಿ ನಾವು ಹಿಂದಕ್ಕೆ ಕೈಯನ್ನ ತೆಗೆದುಕೊಳ್ತೇವೆ ಅಲ್ವಾ. ಆದ್ರೆ ಇಷ್ಟನ್ನು ನಾವು ಯೋಚನೆ ಮಾಡ್ಬೇಕು ಅಂದ್ರೆ, ನಾವೊಂದು ಜ್ವಾಲೆ ಮೇಲೆ ಅಥವಾ ಬಿಸಿಯಾದ ಪದಾರ್ಥವನ್ನ ಮುಟ್ಬಿಟ್ಟಿದ್ದೇವೆ, ನಾವು ಸಡನ್ ಆಗಿ ಕೈ ತೆಗಿಬೇಕು ಅಂದ್ರೆ ಇದನ್ನ ಮುಟ್ಟಿದ್ರೆ ನನ್ನ ಕೈ ಏನಾಗತ್ತೆ, ನಮಗೆ ಗಾಯಗಳು ಉಂಟಾಗಬಹುದು, ಸುಟ್ಟ ಗಾಯಗಳು ಉಂಟಾಗಬಹುದು ಅನ್ನೋದನ್ನ ಯೋಚನೆ ಮಾಡಿ ಹಿಂತೆಗಿತೇವೋ, ಅಥವಾ ನಾವು ಸಡನ್ ಆಗಿ ಇವೆಲ್ಲವುಗಳನ್ನ ಯೋಚಿಸೋಕ್ಕಿಂತ ಮುಂಚೆ ಹೊರಗೆ ತೆಗಿತೇವೋ? ಅಕಸ್ಮಾತ್ ಆಗಿ ನಾವು ಇದೆಲ್ಲ ಅಲ್ಲಿ ನಾನು ಕೈ ಇಟ್ಕೊಂಡಿದ್ರೆ ನನಗೆ ಏನಾಗತ್ತೆ, ಕೈ ಸುಟ್ಟ ಗಾಯಗಳು ಉಂಟಾಗಬಹುದು ನನ್ನ ಕೈಗೆ. ಇದನ್ನೆಲ್ಲ ಯೋಚನೆ ಮಾಡ್ಲಿಕ್ಕೆ ಸಮಯ ಹಿಡಿಯುತ್ತೆ ಅಲ್ವಾ. ಆಗ ಏನಾಗಬಹುದು,
ಅಲ್ಲಿ ಹೆಚ್ಚಿನ ಗಾಯಗಳು ಉಂಟಾಗಬಹುದು ಅಲ್ವಾ, ಸುಟ್ಟ ಗಾಯಗಳು ಉಂಟಾಗಬಹುದು. ಇವೆಲ್ಲವುಗಳನ್ನ ಯೋಚಿಸುವುದಕ್ಕಿಂತ ಮುಂಚೆ ಏನ್ ಮಾಡ್ತೇವೆ, ನಾವು ನಮ್ಮ ಕೈಯನ್ನ ಹಿಂದಕ್ಕೆ ತೆಗೆದುಕೊಳ್ತೇವೆ ಅಲ್ವಾ. ಅರ್ಥ ಆಗ್ತಿದೆಯಾ ಸಿಚುವೇಶನ್ನು? ಯಾವುದೇ ಒಂದು ಬಿಸಿಯ ಪಾತ್ರೆಯನ್ನು ಮುಟ್ಟಿದಾಗ ಅಥವಾ ಸೂರ್ಯನ ಬೆಳಕು ಸಡನ್ ಆಗಿ ನಮ್ಮ ಕಣ್ಣಿನ ಮೇಲೆ ಬಿದ್ದಾಗ ನಾವು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತೇವೆ, ನಾವು ಏನು ಯೋಚನೆ ಮಾಡೋದಿಲ್ಲ, ಇದರಿಂದ ಏನಾಗಬಹುದು, ಇದನ್ನ ನಾವು ಯಾವ ರೀತಿಯಾಗಿ ಇದು ಮಾಡಬಹುದು ಅಂತ ನಾವು ಯೋಚನೆ ಮಾಡೋದಿಲ್ಲ ಅಲ್ವಾ. ಸಡನ್ ಆಗಿ ನಾವು ನಮ್ಮ ನಿರ್ಧಾರವನ್ನ ತೆಗೆದುಕೊಳ್ತೇವೆ. ಹಾಗಾದ್ರೆ ಇಲ್ಲಿ ಯಾವ ರೀತಿಯಾಗಿ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ ಅಲ್ವಾ. ನೋಡಿ, ಈ ಒಂದು ಸಂದರ್ಭವನ್ನ ಎದುರಿಸ್ಲಿಕ್ಕೆ, ಈ ರೀತಿಯಾದಂತ ಹಠಾತ್ ಸಂದರ್ಭವನ್ನ ಎದುರಿಸ್ಲಿಕ್ಕೆ ಯಾವ ರೀತಿಯಾಗಿ ನಾವು ಆ ನಮ್ಮ ದೇಹದಲ್ಲಿ ಯಾವ ರೀತಿಯಾದಂತ ಒಂದು ಪ್ರತಿಕ್ರಿಯೆ ಕಂಡು ಬರುತ್ತೆ ಅಂತ ನೋಡಿ. ಮೊದಲನೇದಾಗಿ ಅಲ್ಲಿ ಯೋಚಿಸುವುದಕ್ಕೆ ಬದಲಾಗಿ ಸ್ನಾಯುಗಳನ್ನ ಸರಳ ರೀತಿಯ ಚಲಿಸುವಂತೆ ಮಾಡುವ ನರಗಳಿಗೆ ಶಾಖವನ್ನ ಗುರುತಿಸುವ ನರಗಳನ್ನ ಸಂಪರ್ಕಿಸಿದರೆ ಒಳಹರಿವು ಅಥವಾ ಸಂಕೇತಗಳನ್ನ ಗುರುತಿಸುವ ಪ್ರಕ್ರಿಯೆ ಮತ್ತು ಹೊರಹರಿವು ಪ್ರಕ್ರಿಯೆ ಮೂಲಕ ಇದಕ್ಕೆ ಪ್ರತಿಕ್ರಿಯಿಸುವುದನ್ನ ಬಹುಶಃ ತ್ವರಿತವಾಗಿ ಪೂರ್ಣಗೊಳಿಸಬಹುದು ಅಂತ ಇದೆ. ಇದರ ಅರ್ಥ ಏನು? ಇಲ್ಲಿ ಪರಾವರ್ತಿತ ಚಾಪದ ಮೂಲಕ ನಾವು ಈ ಒಂದು ಕ್ರಿಯೆಯನ್ನ ನಾವು ಪರಿಹರಿಸಬಹುದು. ನೋಡಿ, ಇಲ್ಲಿ ಯಾವ ರೀತಿಯಾದಂತಹ ಒಂದು ಸಂದರ್ಭ ನಿಮ್ಗೆ ಗೊತ್ತಿದೆ. ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ಬಿಸಿಯಾದ ಪಾತ್ರೆಯನ್ನ ಮುಟ್ಟಿದಾಗ, ಇದು ನಿಮಗೆ ಮೊದಲೇ ಗೊತ್ತಿಲ್ಲ, ಇದು ಬಿಸಿ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ. ನೀವು ಪಾತ್ರೆಯನ್ನ ಮುಟ್ಟಿದಾಗ ಅದೇನಾಗಿದೆ, ಸಡನ್ ಆಗಿ ಬಿಸಿಯಾಗಿದೆ ಅಂತ ನಿಮ್ಗೆ ಗೊತ್ತಿದೆ. ಆದ್ರೆ ನೀವು ಇದು ಬಿಸಿಯಾಗಿದೆ, ಇದು ನನ್ನ ದೇಹಕ್ಕೆ ಗಾಯವನ್ನ ಉಂಟು ಮಾಡಬಹುದು ಅಂತ ಯೋಚನೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಅಷ್ಟು ಸಮಯ ನಿಮ್ಮ ಹತ್ರ ಇಲ್ಲ. ಸಡನ್ ಆಗಿ ನೀವು ಪ್ರತಿಕ್ರಿಯಿಸಬೇಕು. ಹಾಗಾದ್ರೆ ಈ ಪ್ರತಿಕ್ರಿಯೆ ಹೇಗೆ ಸಾಧ್ಯ ಆಗತ್ತೆ? ನೋಡಿ, ನಿಮ್ಮ ಕಣ್ಣಿನ ಮೇಲೆ ಹಠಾತ್ ಆಗಿ ಸೂರ್ಯನ ಬೆಳಕು ಬಿದ್ದಾಗ ನಿಮ್ಮ ಕಣ್ಣು ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡುತ್ತೆ? ಯೋಚನೆ ಮಾಡುತ್ತಾ, ಇದು ನನ್ನ ಕಣ್ಣಿಗೆ ಯಾವುದೇ ರೀತಿಯಾದಂತಹ ಹಾನಿಯನ್ನ ಉಂಟು ಮಾಡಬಹುದು, ಆದ್ರಿಂದ ನಾನು ಕಣ್ಣನ್ನ ಮುಚ್ಚಬೇಕು ಅಂತ ಯೋಚನೆ ಮಾಡುತ್ತಾ ಇಲ್ಲ, ಸಡನ್ ಆಗಿ ನಿಮ್ಮ ಕಣ್ಣು ಮುಚ್ಚಿಕೊಳ್ಳುತ್ತೆ ಅಲ್ವಾ. ಹಾಗಾದ್ರೆ ಉದಾಹರಣೆಗೆ ಇನ್ನೊಂದು ಸಂದರ್ಭವನ್ನು ಕೊಡ್ಬೋದು. ಒಂದು ಮುಳ್ಳಿನ ಮೇಲೆ ಕಾಲಿಟ್ಟಾಗ ನೀವು ಯೋಚನೆ ಮಾಡ್ತೀರಾ, ಈ ಮುಳ್ಳು ನನಗೆ ಗಾಯವನ್ನ ಉಂಟು ಮಾಡಬಹುದು, ಅದಕ್ಕೆ ಕಾಲನ್ನ ಹಿಂದಕ್ಕೆ ತೆಗೆದುಕೊಳ್ಬೇಕು ಅಂತ ಯೋಚನೆ ಮಾಡ್ತೀರಾ? ಇಲ್ಲ. ಸಡನ್ ಆಗಿ ನೀವು ಮುಳ್ಳು ಅಂದ ತಕ್ಷಣ ನೀವೇನ್ ಮಾಡ್ತೀರಾ, ಕಾಲನ್ನ ಹಿಂದಕ್ಕೆ ತೆಗೆದುಕೊಳ್ತೀರಾ. ಈ ಎಲ್ಲ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿಯಂತ್ರಣ ಮತ್ತೆ ಸಹಭಾಗಿತ್ವ ಸಾಧಿಸಲಾಗತ್ತೆ ಅಂತ ನೋಡಿ. ಇಲ್ಲಿ ನಿಮ್ಗೆ ಗೊತ್ತಿದೆ, ನಿಮ್ಮ ಚರ್ಮದಲ್ಲಿರುವಂತಹ ಒಂದು ಗ್ರಾಹಕಗಳು ಏನ್ ಮಾಡುತ್ತೆ, ನಿಮ್ಗೆ ಗೊತ್ತಿದೆ, ಈ ಗ್ರಾಹಕಗಳು ಏನ್ ಮಾಡುತ್ತೆ, ಈ ಬಿಸಿಯನ್ನ ಗ್ರಹಿಸತ್ತೆ ಅಲ್ವಾ. ಗ್ರಾಹಕ ಕೋಶಗಳು, ಚರ್ಮ ನಿಮ್ಗೆ ಗೊತ್ತಿದೆ, ಬಿಸಿಯನ್ನ ಗ್ರಹಿಸತ್ತೆ. ನಂತರ ನೋಡಿ, ಇದು ಜ್ಞಾನವಾಹಿ ನರಕೋಶದ ಮೂಲಕ, ಇದನ್ನ ಒಳಹರಿವು ಅಂತ ಕರೀತಾರೆ ಅಲ್ವಾ. ಜ್ಞಾನವಾಹಿ ನರಕೋಶದ ಮುಖಾಂತರ ಈ ಒಂದು ಮಾಹಿತಿಯನ್ನ ಮಿದುಳು ಬಳ್ಳಿಗೆ ಸಂಪರ್ಕಿಸಲಾಗತ್ತೆ. ನೋಡಿ, ನಮ್ಮ ನರವ್ಯೂಹದಲ್ಲಿ ಪ್ರಮುಖವಾಗಿ ಮಿದುಳು ಹಾಗೂ ಮಿದುಳು ಬಳ್ಳಿ, ಇದು ಪ್ರಮುಖ ಕೇಂದ್ರ ನರವ್ಯೂಹ ಅಂತ ಕರಿತೇವೆ. ಇದರಿಂದ ಹೊರಬರುವಂತಹ ಒಂದು ನರಗಳನ್ನ ನಾವು ಪರಿಧಿ ನರವ್ಯೂಹ ಅಂತ ಕರಿತೇವೆ ಅಲ್ವಾ. ಇದನ್ನ ನಾವು ಮಿದುಳು ಹಾಗೆ ಮಿದುಳು ಬಳ್ಳಿಯನ್ನ ಏನಂತ ಕರಿತೇವೆ, ಕೇಂದ್ರ ನರವ್ಯೂಹ ಹಾಗೆ ಕೇಂದ್ರ ನರವ್ಯೂಹ ಅಂತ ಕರಿತೇವೆ. ನೋಡಿ, ಇಲ್ಲಿ ನಿಮ್ಗೆ ಗೊತ್ತಿದೆ, ಎಲ್ಲಾ ಮಾಹಿತಿಗಳು ಏನಾಗತ್ತೆ, ಮಿದುಳನ್ನ ತಲುಪತ್ತೆ. ಮಿದುಳು ಏನ್ ಮಾಡತ್ತೆ, ಅದಕ್ಕೆ ಬೇಕಾದಂತ ಯಾವ ರೀತಿಯಾಗಿ ಪ್ರತಿಕ್ರಿಯಿಸಬೇಕು ಅನ್ನುವ ಮಾಹಿತಿಯನ್ನ ಮತ್ತೆ ನಮ್ಮ ನರಕೋಶಗಳ ಮುಖಾಂತರ ಸ್ನಾಯುವಿಗೆ ತಲುಪಿಸುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಏನಾಗತ್ತೆ ಅಂದ್ರೆ, ಮಾಹಿತಿ ಮಿದುಳು ಬಳ್ಳಿಯನ್ನ ತಲುಪುತ್ತೆ, ಆದ್ರೆ ಮಿದುಳಿಗೆ ಸಂದೇಶ ರವಾನೆ ಆಗುದಿಲ್ಲ. ಮಿದುಳಿಗೆ ಸಂದೇಶ ರವಾನೆ ಆದ್ರೆ ಏನಾಗತ್ತೆ ಅಂದ್ರೆ, ಅಲ್ಲಿ ಮಿದುಳು ಯೋಚನೆ ಮಾಡ್ಲಿಕ್ಕೆ ಹೆಚ್ಚಿನ ಸಮಯ ಬೇಕಾಗತ್ತೆ. ಅಲ್ಲಿ ಆ ಸಮಯದಲ್ಲಿ ಏನಾಗಬಹುದು, ನಿಮ್ಮ ಕೈಗೆ ಗಾಯಗಳು ಉಂಟಾಗಬಹುದು ಅಲ್ವಾ. ಇಲ್ಲಿ ಯೋಚನೆ ಮಾಡುವಷ್ಟು ಸಮಯ ಇಲ್ಲ. ಆದ್ರಿಂದ ಈ ಒಂದು ಹಠಾತ್ ಪ್ರಕ್ರಿಯೆಯನ್ನ ನೀಡಲಿಕ್ಕೆ ಮಿದುಳು ಬಳ್ಳಿ, ಕೇಂದ್ರ ನರವ್ಯೂಹದ ಭಾಗವಾದ ಮಿದುಳು ಬಳ್ಳಿ ಇಲ್ಲಿ ಪ್ರಮುಖ ಕಾರ್ಯವನ್ನ ನಿರ್ವಹಿಸುತ್ತೆ.
ಇಲ್ಲಿ ಜ್ಞಾನವಾಹಿ ನರಕೋಶ ಮತ್ತೆ ಕ್ರಿಯಾವಾಹಿ ನರಕೋಶದ ಮಧ್ಯೆ ಸಂಬಂಧ ಕಲ್ಪಿಸುವ ನರಕೋಶ ಕಂಡು ಬರುತ್ತೆ. ನಂತರ ಈ ಒಂದು ಸಂದರ್ಭಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸಬೇಕು, ನಾವು ಕೈಯನ್ನ ಹಿಂದಕ್ಕೆ ತೆಗೆದುಕೊಳ್ಬೇಕು. ಅಂದ್ರೆ ನಮ್ಮ ಕೈ ಸ್ನಾಯುಗಳು ಅಲ್ಲಿ ಕಾರ್ಯವನ್ನ, ನಮ್ಮ ಕೈ ಸ್ನಾಯುಗಳಿಗೆ ಮಾಹಿತಿಯನ್ನ ತಲುಪಿಸ್ಬೇಕು ಅಲ್ವಾ. ಆದ್ರಿಂದ ಇದು ಕ್ರಿಯಾವಾಹಿ ನರಕೋಶದ ಮೂಲಕ ಈ ಒಂದು ನಮ್ಮ ಕೈಯಲ್ಲಿರುವ ಸ್ನಾಯುಗಳಿಗೆ ಮಾಹಿತಿಯನ್ನ ತಲುಪಿಸಲಾಯಿತು ಅಲ್ವಾ. ಯಾವ ಮಾಹಿತಿ? ಕೈಯನ್ನ ಹಿಂದಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತ ಮಾಹಿತಿ. ಆಗ ಹಠಾತ್ ಆಗಿ ಕೈ ಏನಾಯ್ತು, ಹಿಂದಕ್ಕೆ ಹೋಯ್ತು ಅಲ್ವಾ. ಇಲ್ಲಿ ನೋಡಿ, ಈ ಒಂದು ಪ್ರಕ್ರಿಯೆ ಕ್ಷಣ ಮಾತ್ರದಲ್ಲಿ ನಡೆಯುತ್ತೆ. ಇದಕ್ಕೆ ಹೆಚ್ಚಿನ ಸಮಯ ಬೇಕಾಗೋದಿಲ್ಲ. ಹೆಚ್ಚಿನ ಸಮಯ ಯಾವಾಗ ಬೇಕಾಗ್ತಿತ್ತು? ಈ ಒಂದು ಮಾಹಿತಿ ಜ್ಞಾನವಾಹಿ ನರಕೋಶದ ಮೂಲಕ ಮೆದುಳಿಗೆ ಹೋದಾಗ ಮಾತ್ರ ಏನಾಗ್ತಿತ್ತು, ಅಲ್ಲಿ ಹೆಚ್ಚಿನ ಸಮಯ ಬೇಕಾಗ್ತಿತ್ತು. ಆದ್ರೆ ಇಲ್ಲಿ ಮಿದುಳು ಬಳ್ಳಿ ಈ ಒಂದು ಪ್ರಕ್ರಿಯೆಗೆ ಯಾವ ರೀತಿಯಾಗಿ ನಾವು ಏನ್ ಮಾಡ್ಬೇಕು, ಪ್ರತಿಕ್ರಿಯೆ ಮಾಡ್ಬೇಕು ಅನ್ನುವಂಥದ್ದನ್ನ ಸ್ನಾಯುಗಳಿಗೆ ಅದು ಮಾಹಿತಿಯನ್ನ ರವಾನಿಸಿದೆ. ಆದ್ರಿಂದ ಹಠಾತ್ ಆಗಿ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. ಆದ್ರಿಂದ ಇದನ್ನ ಪರಾವರ್ತಿತ ಚಾಪ ಅಂತ ಕರಿತೇವೆ. ನೋಡಿ, ಶಾಖ ಸಂವೇದನೆಯ ಬಗ್ಗೆ ಯೋಚಿಸುವುದಕ್ಕೆ ಬದಲಾಗಿ ಸ್ನಾಯುಗಳನ್ನ ಸರಳ ರೀತಿಯಲ್ಲಿ ಚಲಿಸುವಂತೆ ಮಾಡಬೇಕು ಅಲ್ವಾ. ನೋಡಿ, ಒಳಹರಿವು ಅಥವಾ ಸಂಕೇತಗಳನ್ನ ಗುರುತಿಸುವ ಪ್ರಕ್ರಿಯೆ ಮತ್ತು ಹೊರಹರಿವು ಪ್ರಕ್ರಿಯೆ ಮೂಲಕ ಅದಕ್ಕೆ ಪ್ರತಿಕ್ರಿಯಿಸುವುದನ್ನ ಬಹುಶಃ ತ್ವರಿತವಾಗಿ ಪೂರ್ಣಗೊಳಿಸಬಹುದು. ನೋಡಿ, ಏನಾಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನ ಪೂರೈಸಬೇಕು. ನಂತರ ಯಾವ ರೀತಿಯಾಗಿ ಪ್ರತಿಕ್ರಿಯಿಸಬೇಕು, ಹೊರಹರಿವಿನ ಮೂಲಕ ಯಾವ ರೀತಿಯಾಗಿ ಪ್ರತಿಕ್ರಿಯಿಸಬೇಕು ಅನ್ನೋ ಮಾಹಿತಿಯನ್ನ ಸ್ನಾಯುಗಳಿಗೆ ತ್ವರಿತವಾಗಿ ನೀಡಿದಾಗ ಏನಾಗತ್ತೆ, ನಾವು ಸಾಮಾನ್ಯವಾಗಿ ಈ ಸಂದರ್ಭವನ್ನ ಅತ್ಯಂತ ವೇಗವಾಗಿ ಎದುರಿಸಬಹುದು ಅಲ್ವಾ. ಇದನ್ನ ನಾವು ಪರಾವರ್ತಿತ ಚಾಪ ಎಂದು ಕರಿತೇವೆ. ಪರಾವರ್ತಿತ ಚಾಪದಲ್ಲಿ ಮಿದುಳು ಯಾವುದೇ ರೀತಿಯಾದಂತಹ ಒಂದು ನರ ಆವೇಗಗಳನ್ನ ಕಳಿಸೋದಿಲ್ಲ, ಬದಲಾಗಿ ಕೇಂದ್ರ ನರವ್ಯೂಹದ ಭಾಗವಾದ ಮಿದುಳು ಬಳ್ಳಿ ಇಲ್ಲಿ ತನ್ನ ಕಾರ್ಯವನ್ನ ನಿರ್ವಹಿಸುತ್ತೆ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ನೋಡಿ, ಈ ಒಂದು ಟಾಪಿಕ್ ಮೇಲೆ ಈ ಒಂದು ಚಿತ್ರವನ್ನ ಇಟ್ಕೊಂಡು ನಿಮ್ಗೆ ಬೇರೆ ಬೇರೆ ರೀತಿಯಾದಂತ ಸಂದರ್ಭವನ್ನ ಕೊಡ್ತಾರೆ. ನೋಡಿ, ಈ ಪರಾವರ್ತಿತ ಚಾಪದಲ್ಲಿ ಮಾಹಿತಿಗಳು ರವಾನೆಯಾಗುವಂತಹ ಒಂದು ಮಾರ್ಗವನ್ನ, ಯಾವ ರೀತಿಯಾಗಿ ಅದು ರವಾನೆ ಆಗತ್ತೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್, ಅಂದ್ರೆ ಹಂತ ಹಂತವಾಗಿ ವಿವರಿಸಿ ಅಂತ ಇದೆ. ಮೊದಲನೇದಾಗಿ ಗ್ರಾಹಕ ಕೋಶಗಳು, ನಮ್ಮ ದೇಹದ ವಿವಿಧ ಭಾಗದಲ್ಲಿರುವಂತಹ ಗ್ರಾಹಕ ಕೋಶಗಳು ಏನ್ ಮಾಡತ್ತೆ, ಅವು ಮಾಹಿತಿಯನ್ನ ಸಂಗ್ರಹಿಸುತ್ತೆ ಅಲ್ವಾ. ಉದಾಹರಣೆಗೆ ನಮ್ಮ ಕಣ್ಣಿನ ಬೆಳಕು ಹಠಾತ್ ಆಗಿ ಕಣ್ಣಿನ ಮೇಲೆ ಬಿದ್ದಾಗ ಏನಾಗುತ್ತೆ, ಕಣ್ಣಿನಲ್ಲಿರುವಂತಹ ಗ್ರಾಹಕ ಕೋಶಗಳು ಆ ಮಾಹಿತಿಯನ್ನ ಸಂಗ್ರಹಿಸುತ್ತೆ. ನಂತರ ಜ್ಞಾನವಾಹಿ ನರಕೋಶದ ಮುಖಾಂತರ, ನೋಡಿ, ಜ್ಞಾನವಾಹಿ ನರಕೋಶದ ಮುಖಾಂತರ ಏನಾಗತ್ತೆ, ಅದು ಮಿದುಳು ಬಳ್ಳಿಯನ್ನ ತಲುಪತ್ತೆ. ಮಿದುಳು ಅಲ್ಲಿ ಜ್ಞಾನವಾಹಿ ಮತ್ತೆ ಕ್ರಿಯಾವಾಹಿ ನರಕೋಶದಲ್ಲಿ ಏನಾಗಿದೆ, ಅಲ್ಲಿ ಇನ್ನೊಂದು ನರಕೋಶ ಕಂಡು ಬರುತ್ತೆ. ಅದನ್ನ ಸಂಬಂಧ ಕಲ್ಪಿಸುವ ನರಕೋಶ ಅಂತ ಇದೆ, ಸಂಬಂಧ ಕಲ್ಪಿಸುವ ನರಕೋಶ. ನಂತರ ಕ್ರಿಯಾವಾಹಿ ನರಕೋಶದ ಮೂಲಕ ಮಾಹಿತಿಯನ್ನ ಸ್ನಾಯುಗಳಿಗೆ ತಲುಪಿಸಲಾಗತ್ತೆ ಅಲ್ವಾ. ನೋಡಿ, ನೀವು ಮುಳ್ಳಿನ ಮೇಲೆ ಕಾಲಿಟ್ಟಾಗ ಹಠಾತ್ ಆಗಿ ಕಾಲನ್ನ ಹಿಂದಕ್ಕೆ ತೆಗೆದುಕೊಳ್ತೀರಾ. ಇಲ್ಲಿ ಏನಾಗಿದೆ, ಚರ್ಮದಲ್ಲಿರುವಂತಹ ಒಂದು ಗ್ರಾಹಕ ಕೋಶಗಳು ಆ ಒಂದು ಬದಲಾವಣೆಯನ್ನ ಗ್ರಹಿಸಿದೆ ಅಲ್ವಾ. ನಂತರ ಆ ಒಂದು ಆವೇಗ ಏನಾಗತ್ತೆ, ಜ್ಞಾನವಾಹಿ ನರಕೋಶದ ಮೂಲಕ ಮಿದುಳು ಬಳ್ಳಿಯನ್ನ ತಲುಪತ್ತೆ. ನಂತರ ಮಿದುಳು ಬಳ್ಳಿ ಸಂಬಂಧ ಕಲ್ಪಿಸುವ ನರಕೋಶದ ಮುಖಾಂತರ ಏನಾಗತ್ತೆ, ಅದು ಕ್ರಿಯಾವಾಹಿ ನರಕೋಶವನ್ನ ತಲುಪತ್ತೆ. ಕ್ರಿಯಾವಾಹಿ ನರಕೋಶ ಏನಾಗಿದೆ, ಅದು ಸ್ನಾಯುಗಳಿಗೆ ಮಾಹಿತಿಯನ್ನ ತಲುಪಿಸುತ್ತೆ ಅಲ್ವಾ. ಸ್ನಾಯುಗಳು ಏನ್ ಮಾಡುತ್ತೆ, ಹಠಾತ್ ಆಗಿ ಕಾಲನ್ನ ಹಿಂದಕ್ಕೆ
ತೆಗೆದುಕೊಳ್ಳುತ್ತೆ. ಇದು ವಿತಿನ್ ಅ ಮಿಲಿ ಸೆಕೆಂಡ್ ಅಲ್ಲಿ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. ಆದ್ರೆ ಇಲ್ಲಿ ಮಿದುಳು ಯಾವುದೇ ರೀತಿಯಾದಂತ ಕಾರ್ಯವನ್ನ ನಿರ್ವಹಿಸೋದಿಲ್ಲ. ಈ ರೀತಿಯಾಗಿ ನಿಮ್ಗೆ ಬೇರೆ ಬೇರೆ ಸಂದರ್ಭವನ್ನ ಕೊಟ್ಟು ವಿವರಿಸಿ ಅಂತ ಕೇಳ್ತಾರೆ. ತುಂಬಾ ಇಂಪಾರ್ಟೆಂಟ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್. ಈ ಡೈಗ್ರಾಮ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಯಾವ ನರಕೋಶ ಯಾವ ರೀತಿಯಾದಂತಹ ಕಾರ್ಯವನ್ನ ನಿರ್ವಹಿಸುತ್ತೆ ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. ಜ್ಞಾನವಾಹಿ ನರಕೋಶದ ಕಾರ್ಯವೇನು, ಕ್ರಿಯಾವಾಹಿ ನರಕೋಶದ ಕಾರ್ಯವೇನು, ಇಲ್ಲಿ ಕಾರ್ಯನಿರ್ವಾಹಕಗಳು ಯಾವುದು, ಸ್ನಾಯುಗಳು ಅಲ್ವಾ, ಗ್ರಾಹಕಗಳು ಯಾವುದು, ಯಾವ ಯಾವ ಭಾಗದಲ್ಲಿ ಅವು ಕಂಡು ಬರುತ್ತೆ, ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಅಂತ ಹೇಳ್ಬೋದು. ಈ ಒಂದು ಟಾಪಿಕ್ ಮೇಲೆ ನಿಮ್ಗೆ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾರೆ, ಅಪ್ಲೈಡ್ ಕ್ವಶನ್ ಅನ್ನ ಕೇಳ್ತಾರೆ. ನಿಮ್ಗೆ ಬೇರೆ ಬೇರೆ ಸಂದರ್ಭವನ್ನ ಕೊಡ್ತಾರೆ. ನೀವು ಹಠಾತ್ ಈಗ ಕೊಟ್ಟಿರುವಂತದ್ದು ಬಿಸಿಯಾದ ಪಾತ್ರೆಯನ್ನ ಮುಟ್ಟಿದಾಗ ಅಂತ ಅಲ್ವಾ, ನಿಮ್ಮ ಕಣ್ಣಿನ ಮೇಲೆ ಹಠಾತ್ ಆಗಿ ಬೆಳಕು ಬಿದ್ದಾಗ ಅಂತ ಕೊಡ್ತಾರೆ. ಅಕಸ್ಮಾತ್ ಆಗಿ ನೀವು ಮುಳ್ಳಿನ ಮೇಲೆ ಕಾಲಿಟ್ಟ ಸಂದರ್ಭವನ್ನ ಊಹಿಸಿಕೊಳ್ಳಿ ಅಂತ. ಈ ರೀತಿಯಾಗಿ ಬೇರೆ ಬೇರೆ ಒಂದು ಊಹಿಸಿಕೊಳ್ಳುವಂತಹ ಒಂದು ಸಂದರ್ಭವನ್ನ ಕೊಟ್ಟು ಏನ್ ಮಾಡ್ತಾರೆ, ನಿಮಗೆ ಪ್ರಶ್ನೆಯನ್ನ ಕೇಳ್ತಾರೆ, ಅಪ್ಲೈಡ್ ಕ್ವಶನ್ ಅನ್ನ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೋಡಿ, ಜ್ಞಾನವಾಹಿ ಮತ್ತು ಕ್ರಿಯಾವಾಹಿ ನರಗಳ ಮಧ್ಯೆ ಪರಾವರ್ತಿತ ಚಾಪದ ಸಂಪರ್ಕಗಳನ್ನ ಎಲ್ಲಿ ಮಾಡಲಾಗತ್ತೆ, ಅದು ಮಿದುಳು ಬಳ್ಳಿಯಲ್ಲಿ ಉಂಟಾಗತ್ತೆ ಅಲ್ವಾ. ಮಾಹಿತಿ ಒಳಹರಿವು ಮಿದುಳನ್ನ ತಲುಪಲು ಹೋಗುತ್ತಿದ್ದರೂ ಕೂಡ ಪರಾವರ್ತಿತ ಚಾಪಗಳು ಮಿದುಳು ಬಳ್ಳಿಯಲ್ಲಿ ತಾನೇ ತಾನಾಗಿ ಉಂಟಾಗತ್ತೆ. ಈ ಮಾಹಿತಿ ಮಿದುಳಿಗೆ ಗೊತ್ತಿರತ್ತೆ, ಆದ್ರೆ ಮಿದುಳು ಬಳ್ಳಿ ಈ ಒಂದು ಪ್ರಕ್ರಿಯೆಗೆ ಅದು ತನ್ನ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ಸಹಾಯ ಮಾಡತ್ತೆ. ಇಲ್ಲಿ ನೋಡಿ, ಈ ಒಂದು ಎಲ್ಲಾ ಜೀವಿಗಳಲ್ಲೂ ಕೂಡ ಈ ರೀತಿಯಾದಂತಹ ಒಂದು ನರಕೋಶಗಳ ಜಾಲ ಕಂಡು ಬರೋದಿಲ್ಲ. ಆದ್ರೆ ಈ ಪರಾವರ್ತಿತ ಚಾಪ ಶೀಘ್ರ ಪ್ರತಿಕ್ರಿಯೆಗಳನ್ನ ನೀಡಲಿಕ್ಕೆ ಅತ್ಯಂತ ಪ್ರಮುಖವಾಗಿದೆ ಅಂತ ಹೇಳ್ಬಹುದು. ಪರಾವರ್ತಿತ ಚಾಪವು ಮಿದುಳು ಬಳ್ಳಿಯ ಏಕೈಕ ಕಾರ್ಯವಾಗಿದೆ. ಮಿದುಳು ಬಳ್ಳಿ ಏಕೈಕವಾಗಿ ಈ ಒಂದು ಕಾರ್ಯವನ್ನ ಮಾಡಬಹುದಾ? ಖಂಡಿತವಾಗಿಯೂ ಅಲ್ಲ. ನೋಡಿ, ಮಿದುಳು ಬಳ್ಳಿಯು ಆಲೋಚನೆ ಮಾಡಲು ಮಾಹಿತಿಯನ್ನ ಪೂರೈಸುವ ನರಗಳಿಂದ ಮಾಡಲ್ಪಟ್ಟಿದೆ. ಆದ್ರಿಂದ ಆಲೋಚನಾ ಪ್ರಕ್ರಿಯೆಯು ಹೆಚ್ಚು ಸಂಕೀರ್ಣವಾದಂತಹ ಒಂದು ನರ ವ್ಯವಸ್ಥೆ ಅಥವಾ ಯಾಂತ್ರಿಕ ಜೋಡಣೆಗಳನ್ನ ಹೊಂದಿದೆ. ಇವು ಮಿದುಳಿನಲ್ಲಿ ಕೇಂದ್ರೀಕೃತವಾಗಿದೆ ಅಂತ ಹೇಳ್ಬಹುದು. ನೋಡಿ, ಇಲ್ಲಿ ಮೆದುಳು ಮತ್ತು ಮಿದುಳು ಬಳ್ಳಿ, ಇದನ್ನ ನಾವು ಮಿದುಳು ಅಂತ ಹೇಳ್ತೇವೆ, ಇದು ಮಿದುಳು ಬಳ್ಳಿ ಅಲ್ವಾ. ಇದನ್ನ ಕೇಂದ್ರ ನರವ್ಯೂಹ ಅಂತ ಕರಿತೇವೆ. ಮಿದುಳು ಮತ್ತು ಮಿದುಳು ಬಳ್ಳಿಯನ್ನ ಒಟ್ಟಾಗಿ ಕೇಂದ್ರ ನರವ್ಯೂಹ ವ್ಯವಸ್ಥೆ ಅಂತ ಕರಿತೇವೆ. ಅವು ದೇಹದ ಎಲ್ಲಾ ಭಾಗಗಳಿಂದ ಮಾಹಿತಿಯನ್ನ ಸ್ವೀಕರಿಸುತ್ತವೆ ಮತ್ತು ಅದನ್ನ ಸಂಯೋಜಿಸುತ್ತವೆ. ದೇಹದ ಎಲ್ಲಾ ಭಾಗಗಳಿಂದ ಮಾಹಿತಿಯನ್ನ ಸ್ವೀಕರಿಸುತ್ತೆ ಮತ್ತೆ ಅದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡಬೇಕು ಅನ್ನುವುದನ್ನು ಕೂಡ ಈ ಒಂದು ಮಿದುಳು ಮತ್ತೆ ಮಿದುಳು ಬಳ್ಳಿ ಅದರ ಕಾರ್ಯ ಅಂತ ನಾವು ಹೇಳ್ಬಹುದು. ನೋಡಿ, ಮಿದುಳು ಮತ್ತೆ ಮಿದುಳು ಬಳ್ಳಿಯನ್ನ ನಾವು ಕೇಂದ್ರ ನರವ್ಯೂಹದ ಭಾಗ ಅಂತ ಹೇಳ್ತೇವೆ. ಇವು ನಮ್ಮ ದೇಹದ ಎಲ್ಲಾ ಪ್ರಕ್ರಿಯೆಗಳನ್ನ, ಇವು ಕೂಡ ನಿಯಂತ್ರಣ ಮತ್ತೆ ಸಹಭಾಗಿತ್ವದ ಪ್ರಮುಖ ಭಾಗಗಳು ಅಂತ ಹೇಳ್ಬಹುದು. ನೋಡಿ, ಕೆಲವೊಂದು ಕ್ರಿಯೆಗಳ ಬಗ್ಗೆ ನಾವು ಆಲೋಚಿಸುತ್ತೇವೆ. ಬರೆಯುವುದಿರಬಹುದು, ಮಾತನಾಡೋದಿರ್ಬೋದು, ಒಂದು ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ತಟ್ಟೋದಿರ್ಬೋದು, ಇವೆಲ್ಲವೂ ಕೂಡ ಐಚ್ಛಿಕ ಕ್ರಿಯೆಗಳು. ಐಚ್ಛಿಕ ಕ್ರಿಯೆಗಳಂದ್ರೆ ನಮ್ಮ ಇಚ್ಛೆಗೆ ಅನುಗುಣವಾಗಿ ನಾನೀಗ ಚಪ್ಪಾಳೆಯನ್ನ ತಟ್ಟಬೇಕು ಅಂದ್ರೆ ನನ್ನ ಇಚ್ಛೆಗೆ ಅನುಗುಣವಾಗಿ ಇದು ನಾನು ಯಾವಾಗ ನಿಲ್ಲಿಸ್ಬೇಕು ಅಂದ್ರೆ ನಿಲ್ಸುತ್ತೆ, ಯಾವಾಗ ತಟ್ಟಬೇಕು ಅಂದ್ರೆ ನಾನು ಅದನ್ನ ತಟ್ಟಬಹುದು ಅಲ್ವಾ. ಇವೆಲ್ಲವೂ ಕೂಡ ನಮ್ಮ ಇಚ್ಛೆಗೆ ಅನುಸಾರವಾಗಿ ನಡೆಯುವಂತಹ ಕ್ರಿಯೆಗಳು ಅಂತ ಹೇಳ್ಬಹುದು. ಅದನ್ನ ಐಚ್ಛಿಕ ಕ್ರಿಯೆಗಳು ಅಂತ ಕರಿತೇವೆ. ಹಾಗೆ ನೋಡಿ, ಕೇಂದ್ರ ನರವ್ಯೂಹ ಮತ್ತು ದೇಹದ ಇತರ ಭಾಗಗಳ ನಡುವಿನ ಸಂವಹನ ಮಿದುಳಿಂದ ಹೊರಡುವ ಮಿದುಳು ನರಗಳು ಮತ್ತು ಮಿದುಳು ಬಳ್ಳಿಯಿಂದ
ಹೊರಡುವ ನರಗಳಾದಂಥ ಮಿದುಳು ಬಳ್ಳಿಯ ನರಗಳು ಇವುಗಳನ್ನ ಅನುಕೂಲಿಸುತ್ತೆ ಅಂತ ಹೇಳ್ಬೋದು. ಇನ್ನೊಂದು ರೀತಿಯಾದಂತಹ ನಾವು ಕ್ರಿಯೆಗಳನ್ನ ನೋಡಬಹುದು, ಅನೈಚ್ಛಿಕ ಕ್ರಿಯೆಗಳು. ನಮ್ಮ ಇಚ್ಛೆಗೆ ನಮ್ಮ ಕಂಟ್ರೋಲ್ ಅಲ್ಲಿ ಇರದೇ ಇರುವಂತಹ ಒಂದು ಕ್ರಿಯೆಗಳು. ಉದಾಹರಣೆಗೆ ಹೃದಯದ ಬಡಿತವನ್ನ ನಾವು ಕಂಟ್ರೋಲ್ ಮಾಡಬಹುದಾ? ಇಲ್ಲ, ಸಾಧ್ಯ ಇಲ್ಲ ಅಲ್ವಾ? ಈ ಎಲ್ಲ ಒಂದು ಪ್ರಕ್ರಿಯೆಗೆ ಪರಿಧಿ ನರವ್ಯೂಹ ಮತ್ತು ಕೇಂದ್ರ ನರವ್ಯೂಹ, ಫೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಕರಿತೇವೆ, ಇವೆಲ್ಲವೂ ಕೂಡ ಅನುಕೂಲಿಸುತ್ತವೆ ಅಂತ ಹೇಳಬಹುದು. ನೋಡಿ, ಮಾನವನ ಮಿದುಳು ಈ ಒಂದು ಪಾಠದ ಅತ್ಯಂತ ಪ್ರಮುಖವಾದ ಭಾಗ. ಈ ಒಂದು ಚಿತ್ರನೂ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಹಾಗೆ ಈ ಮಿದುಳಿನ ವಿವಿಧ ಭಾಗಗಳು ಮತ್ತು ಅದರ ಕಾರ್ಯಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ನೋಡಿ, ಮಾನವನ ಮಿದುಳಿನಲ್ಲಿ 3 ಪ್ರಮುಖ ಭಾಗಗಳನ್ನ ನಾವು ನೋಡ್ಬೋದು: ಮುಮ್ಮೆದುಳು, ಮಧ್ಯ ಮೆದುಳು ಮತ್ತು ಹಿಮ್ಮೆದುಳು ಅಲ್ವಾ? ನೋಡಿ, ಮಾನವನ ಮಿದುಳು, ಈ ಒಂದು ಡೈಗ್ರಾಮ್ ಎಷ್ಟು ಸಲ ಕೇಳಿದ್ದಾರೆ ಅಂದ್ರೆ ಪ್ರತಿ ವರ್ಷ ಈ ಒಂದು ಚಿತ್ರ ಏನಾಗಿದೆ ರಿಪೀಟ್ ಆಗ್ತಾ ಇರುತ್ತೆ. ನೋಡಿ, ಮಾನವನ ಮಿದುಳನ್ನ ನಾವು ಯಾವ ರೀತಿಯಾಗಿ ಇದನ್ನ ಡಿವೈಡ್ ಮಾಡಬಹುದು? ಮುಮ್ಮೆದುಳು, ಈ ಒಂದು ಭಾಗವನ್ನ ನಾವು ಮುಮ್ಮೆದುಳು ಅಂತ ಕರಿತೇವೆ. ಹಾಗೆ ಮಧ್ಯ ಮೆದುಳು, ಹಾಗೆ ಹಿಮ್ಮೆದುಳು ಅಲ್ವಾ? ಇಲ್ಲಿ ನೋಡಿ, ಹಿಮ್ಮೆದುಳಿನ ಭಾಗವಾದ ಪಾನ್ಸ್, ಮೆಡುಲ್ಲಾ ಮತ್ತು ಅನುಮಸ್ತಿಷ್ಕ, ಇವುಗಳನ್ನ ನಾವು ಹಿಮ್ಮೆದುಳಿನ ಭಾಗಗಳು ಅಂತ ಹೇಳ್ತೇವೆ. ಮಹಾಮಸ್ತಿಷ್ಕ, ಇದನ್ನ ನಾವು ಮುಮ್ಮೆದುಳಿನ ಭಾಗ ಅಂತ ಹೇಳ್ತೇವೆ ಅಲ್ವಾ? ಮಧ್ಯ ಮೆದುಳಿನ ನೋಡಿ, ಡೈಎನ್ಸೆಫೆಲಾನ್ ಅಂತ ನಾವೇನು ಹೇಳ್ತೇವೆ. ಹಾಗೆ ಈ ಒಂದು ಮಧ್ಯ ಮೆದುಳು ಇಲ್ಲಿ ಕಂಡು ಬರುತ್ತೆ ಅಲ್ವಾ? ಈ ಒಂದು ಚಿತ್ರ ಏನಿದೆ ಅಲ್ವಾ, ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ರಿಪೀಟೆಡ್ ಆಗಿ ತುಂಬಾ ಸಲ ಅದನ್ನ ಕೇಳಿದ್ದಾರೆ. ನೋಡಿ, ಮುಮ್ಮೆದುಳು ಫೋರ್ ಬ್ರೈನ್ ಅಂತ ನಾವೇನ್ ಕರಿತೇವೆ, ಮಿದುಳಿನ ಪ್ರಮುಖ ಆಲೋಚನೆಯ ಭಾಗವಾಗಿದೆ. ಇದು ಗ್ರಾಹಕ ಜೀವಕೋಶಗಳಿಂದ ಸಂವೇದನಾ ಆವೇಗಗಳನ್ನ ಸ್ವೀಕರಿಸುವ ಪ್ರದೇಶಗಳನ್ನ ಹೊಂದಿದೆ. ಉದಾಹರಣೆಗೆ ನೋಡಿ, ಮುಮ್ಮೆದುಳಿನ ಬೇರೆ ಬೇರೆ ಪ್ರದೇಶಗಳು ಶ್ರವಣ, ವಾಸನೆ, ದೃಷ್ಟಿ ಮತ್ತಿತರ ಕಾರ್ಯಗಳನ್ನ ನಿರ್ವಹಿಸಲಿಕ್ಕೆ ವೈಶಿಷ್ಟ್ಯತೆಯನ್ನ ಪಡೆದಿದೆ. ಅಂದ್ರೆ ನಮ್ಮ ಕಣ್ಣಿಗೇನೋ ಕಾಣಿಸಿದೆ, ಅದೇನಾಗಬೇಕು, ಅದು ಏನಾಗಿದೆ, ನರಕೋಶಗಳ ಮುಖಾಂತರ ಮುಮ್ಮೆದುಳಿನ ಭಾಗವನ್ನ ತಲುಪಿದೆ. ಮುಮ್ಮೆದುಳು ಆ ಒಂದು ಆವೇಗಗಳನ್ನ, ಸಂವೇದನಾ ಆವೇಗಗಳನ್ನ ನಿರ್ವಹಿಸುವಂತಹ ಒಂದು ಪ್ರದೇಶಗಳನ್ನ ಹೊಂದಿದೆ ಅಂತ ಹೇಳ್ಬಹುದು. ಹಾಗೆ ಮುಮ್ಮೆದುಳಿನಲ್ಲಿ ಕೆಲವು ಸಾಂಘಿಕ ಪ್ರದೇಶಗಳಿದ್ದು ಅಲ್ಲಿ ಸಂವೇದನಾ ಮಾಹಿತಿಯನ್ನ ಇತರ ಗ್ರಾಹಕಗಳಿಂದ ಪಡೆದ ಮಾಹಿತಿಯೊಂದಿಗೆ ಹಾಗೂ ಈಗಾಗಲೇ ಮೆದುಳಿನಲ್ಲಿ ಸಂಗ್ರಹವಾಗಿರುವಂತಹ ಮಾಹಿತಿಯೊಂದಿಗೆ ಜೊತೆಯಾಗಿರಿಸಿ ಅರ್ಥೈಸಲಾಗುತ್ತದೆ. ಅದು ಯೋಚನೆ ಮಾಡುವಂತಹ ಒಂದು ಭಾಗ. ಯೋಚನೆ ಮಾಡಿ ಆಲ್ರೆಡಿ ನಮ್ಮ ಮಿದುಳಿನಲ್ಲಿ ಇರುವಂತಹ ಒಂದು ಅಂಶವನ್ನ ಬಳಸಿಕೊಂಡು, ಹಾಗೆ ಸಂಗ್ರಹವಾಗಿರುವಂತಹ ಮಾಹಿತಿಯನ್ನ ಬಳಸಿಕೊಂಡು ಅಲ್ಲಿ ಯಾವ ರೀತಿಯಾಗಿ ನಾವು ಪ್ರತಿಕ್ರಿಯೆ ನೀಡಬಹುದು ಅನ್ನುವಂಥದ್ದು ಮುಮ್ಮೆದುಳಿನಲ್ಲಿ ನಡೆಯುತ್ತೆ. ಹಾಗೆ ಈ ಐಚ್ಛಿಕ ಕ್ರಿಯೆಗಳು ಅಂದ್ರೆ ನಮ್ಮ ಕಿವಿಗಳಿಂದ ಕೇಳಿರುವಂತಹ ಕೆಲವೊಂದು ಶಬ್ದಗಳಿಗೆ ನಾವು ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡಬೇಕು, ನಮ್ಮ ಕಣ್ಣಿನಿಂದ ನೋಡಿರುವಂತಹ ಕೆಲವೊಂದು ದೃಶ್ಯಗಳಿಗೆ ನಾವು ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡಬಹುದು ಅನ್ನುವಂಥದ್ದನ್ನ ಮುಮ್ಮೆದುಳು ಯೋಚನೆಯನ್ನ ಮಾಡಿ ಅದು ನಮ್ಮ ದೇಹಕ್ಕೆ ಮಾಹಿತಿಯನ್ನ ನೀಡುತ್ತೆ. ಹಾಗೆ ಇದು ಐಚ್ಛಿಕ ಕ್ರಿಯೆಗಳನ್ನ ನಿಯಂತ್ರಿಸುತ್ತೆ ಅನ್ನೋದನ್ನು ನಾವು ಹೇಳ್ಬಹುದು. ಹಾಗೆ ಅನೈಚ್ಛಿಕ ಕ್ರಿಯೆಗಳು ಮಧ್ಯದ ಮೆದುಳು ಮತ್ತು ಹಿಮ್ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತೆ. ನಾನು ಹೇಳಿದೆ ಅಲ್ವಾ, ರಕ್ತದ ಒತ್ತಡ ಇರಬಹುದು ಅಥವಾ ಬಾಯಲ್ಲಿ ನೀರೂರುವಿಕೆ ಇರಬಹುದು. ಬಾಯಿಯಲ್ಲಿ ನೀರೂರುವಿಕೆ ಇರಬಹುದು ಮತ್ತು ವಾಂತಿಯಾಗುವಿಕೆಗಳಂತಹ ಎಲ್ಲ ಅನೈಚ್ಛಿಕ ಕ್ರಿಯೆಗಳನ್ನ ಹಿಮ್ಮೆದುಳಿನ ಮೆಡುಲ್ಲ ನಿಯಂತ್ರಿಸುತ್ತೆ. ನೋಡಿ, ಹಿಮ್ಮೆದುಳಿನ ಭಾಗವಾದಂತಹ ಮೆಡುಲ್ಲ ಎಲ್ಲಿ ಕಾಣಿಸ್ತಾ ಇದೆ ಅಲ್ವಾ?
ಮೆಡುಲ್ಲಾ ಇದು ಪಾನ್ಸ್ ಅಂತ ಕರಿತೇವೆ, ಮೆಡುಲ್ಲಾ ಇದು ಅನುಮಸ್ತಿಷ್ಕ. ನೋಡಿ ಯಾವ ಯಾವ ಕ್ರಿಯೆಗಳನ್ನ ಅದು ನಿಯಂತ್ರಿಸುತ್ತೆ? ರಕ್ತದ ಒತ್ತಡ, ಬಾಯಲ್ಲಿ ನೀರೂರುವಿಕೆ, ಈ ಎಲ್ಲ ಅನೈಚ್ಛಿಕ ಕ್ರಿಯೆಗಳನ್ನ ಹಿಮ್ಮೆದುಳಿನ ಮೆಡುಲ್ಲಾ ಅನ್ನುವಂಥ ಒಂದು ಭಾಗ ನಿಯಂತ್ರಿಸುತ್ತೆ. ತುಂಬಾ ಇಂಪಾರ್ಟೆಂಟ್ ಇದೆ, 1 ಅಂಕದ ಪ್ರಶ್ನೆಯಲ್ಲಿ ಇದನ್ನ ಕೇಳ್ತಾರೆ. ನೋಡಿ, ನೇರ ರೇಖೆಯಲ್ಲಿ ನಡೆಯುವುದು, ಬೈಸಿಕಲ್ ಸವಾರಿ, ಒಂದು ಪೆನ್ಸಿಲ್ ಅನ್ನ ಎತ್ತಿಕೊಳ್ಳುವುದು, ನೋಡಿ ಇವೆಲ್ಲವೂ ಕೂಡ ಬ್ಯಾಲೆನ್ಸಿಂಗ್, ಬಾಡಿ ಬ್ಯಾಲೆನ್ಸಿಂಗ್ ಅಂತ ನಾವೇನು ಹೇಳ್ತೇವೆ, ದೇಹದ ಸಮತೋಲನವನ್ನ ಕಾಪಾಡಿಕೊಳ್ಳಲಿಕ್ಕೆ ಈ ಎಲ್ಲ ಒಂದು ಕ್ರಿಯೆಗಳನ್ನ ಹಿಮ್ಮೆದುಳಿನ ಭಾಗವಾದಂತ ಅನುಮಸ್ತಿಷ್ಕದಿಂದ ಸಾಧ್ಯವಾಗುತ್ತದೆ. ಇದು ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿ ಹಾಗೂ ಸಮತೋಲನವನ್ನ ಕಾಪಾಡಿಕೊಳ್ಳಲು ಸಹಾಯಕವಾಗಿದೆ. ನೋಡಿ, ದೇಹದ ಸಮತೋಲನ ಹಾಗೆ ಕ್ರಿಯೆಗಳ ನಿಖರತೆ ಹಾಗೂ ದೇಹದ ಭಂಗಿಯನ್ನ ಕಾಪಾಡಿಕೊಳ್ಳಲು ಇದು ಕಾರಣವಾಗಿದೆ ಅಂತ ಹೇಳಬಹುದು. ತುಂಬಾ ಇಂಪಾರ್ಟೆಂಟ್ ಇರುವಂತಹ ಒಂದು ಪ್ರಶ್ನೆ. ಅನುಮಸ್ತಿಷ್ಕದ ಕಾರ್ಯ ಅಥವಾ ಕಾರ್ಯವನ್ನ ನೀಡ್ತಾರೆ. ದೇಹದ ಭಂಗಿ ಹಾಗೂ ಸಮತೋಲನವನ್ನ ಕಾಪಾಡಿಕೊಳ್ಳಕ್ಕೆ ಕಾರಣವಾದಂತಹ ಮೆದುಳಿನ ಭಾಗ ಯಾವುದು? ಅನುಮಸ್ತಿಷ್ಕ. ದೇಹದ ಸಮತೋಲನವನ್ನ ಕಾಪಾಡಿಕೊಳ್ಳಲಿಕ್ಕೆ ಸಹಾಯಕವಾಗಿರುವಂತಹ ಒಂದು ದೇಹದ ಭಾಗ, ಅದನ್ನ ನಾವು ಅನುಮಸ್ತಿಷ್ಕ ಅಂತ ಕರಿತೇವೆ. ಹಾಗೆ ನೋಡಿ, ಅನುಮಸ್ತಿಷ್ಕದ ಕಾರ್ಯವನ್ನ ನೋಡಿದ್ವಿ, ಹಾಗೆ ಮೆಡುಲ್ಲಾ ಒಬ್ಲಾಂಗೇಟಾ, ಮೆಡುಲ್ಲಾದ ಕಾರ್ಯವನ್ನ ನೋಡಿದ್ವಿ, ಹಾಗೆ ಮುಮ್ಮೆದುಳಿನ ಕಾರ್ಯವನ್ನ ನೋಡಿದ್ವಿ ಅಲ್ವಾ. ಈ ಅನೈಚ್ಛಿಕ ಕ್ರಿಯೆಗಳು ಹಿಮ್ಮೆದುಳು ಮತ್ತೆ ಮಧ್ಯ ಮೆದುಳಿನಿಂದ ನಿಯಂತ್ರಿಸಲ್ಪಟ್ರೆ, ಐಚ್ಛಿಕ ಕ್ರಿಯೆಗಳು ಯಾವ ಒಂದು ಭಾಗದಿಂದ ನಿಯಂತ್ರಿಸಲ್ಪಡುತ್ತೆ? ಮುಮ್ಮೆದುಳಿನ ಭಾಗದಿಂದ ನಿಯಂತ್ರಿಸಲ್ಪಡುತ್ತೆ ಅಂತ ನಾವು ಹೇಳ್ತೇವೆ ಅಲ್ವಾ. ಹಾಗಾದ್ರೆ ಈ ಮೆದುಳಿನಲ್ಲಿ ಇಷ್ಟೊಂದು ರೀತಿ ಮುಮ್ಮೆದುಳು, ಮಧ್ಯ ಮೆದುಳು, ಹಿಮ್ಮೆದುಳು, ದೇಹದ ಒಂದು ಪ್ರಮುಖ ಭಾಗ, ದೇಹದ ಚಟುವಟಿಕೆಗಳನ್ನ ನಿಯಂತ್ರಿಸುವಂತಹ ಒಂದು ಭಾಗ ಅಂದ್ರೆ ಈ ಒಂದು ಅಂಗಾಂಶಗಳನ್ನ ನಾವೇನ್ ಮಾಡ್ಬೇಕು? ಸಂರಕ್ಷಿಸ್ಕೊಳ್ಬೇಕು ಅಲ್ವಾ. ಹಾಗಾದ್ರೆ ಈ ಮಿದುಳು ಯಾವ್ದ್ರಿಂದ ಸಂರಕ್ಷಣೆಗೊಂಡಿದೆ ಅಂತ ನಿಮ್ಗೆ ಗೊತ್ತಿದ್ಯಾ? ನೋಡಿ, ಇಲ್ಲಿ ಮಿದುಳು ಒಂದು ಎಲುಬಿನ ಪೆಟ್ಟಿಗೆಯೊಳಗೆ, ನೀವು ಇಲ್ಲಿ ನೋಡ್ಬಹುದು, ಈ ಚಿತ್ರವನ್ನ ನೋಡಿದ್ರೆ ಇಲ್ಲಿ ನೋಡಿ, ಕಪಾಲ ಅಥವಾ ತಲೆಬುರುಡೆ ಅಂತ ಇದೆ ಅಲ್ವಾ, ಅದನ್ನ ನಾವು ಬ್ರೇನ್ ಬಾಕ್ಸ್ ಅಂತ ಕರಿತೇವೆ. ಅಂದ್ರೆ ಅದು ಒಂದು ಪೆಟ್ಟಿಗೆಯೊಳಗೆ ಸಂರಕ್ಷಿಸಲ್ಪಟ್ಟಿದೆ. ಹಾಗೆ ಪೆಟ್ಟಿಗೆಯೊಳಗೆ ಒಂದು ದ್ರವ ತುಂಬಿದ ಬಲೂನಿನಲ್ಲಿ ಮಿದುಳು ಇರಿಸಲ್ಪಟ್ಟಿದೆ. ಇದು ಆಘಾತದಿಂದ ರಕ್ಷಣೆಯನ್ನ ಒದಗಿಸುತ್ತದೆ. ನೋಡಿ, ಅಲ್ಲಿ ಇದು ಮಿದುಳು ಅಂತ ಅನ್ಕೊಂಡ್ರೆ, ಇಲ್ಲಿ ಏನಾಗಿದೆ? ಮಿದುಳಿನ ಬ್ರೇನ್ ಬಾಕ್ಸ್ ಅಂತ ಮಿದುಳಿನ ಪೆಟ್ಟಿಗೆ ಇದೆ. ಇಲ್ಲಿ ಏನಾಗಿದೆ ಅಂದ್ರೆ, ಒಂದು ದ್ರವ ತುಂಬಿದ ಬಲೂನಿನಲ್ಲಿ ಮೆದುಳು ಇದೆ. ಅಂದ್ರೆ ಇಲ್ಲಿ ಒಂದು ದ್ರವ ರೂಪದ ಒಂದು ರಚನೆಯನ್ನ ನಾವು ನೋಡ್ಬೋದು. ಇದು ಆಘಾತದಿಂದ ರಕ್ಷಣೆಯನ್ನ ಒದಗಿಸುತ್ತೆ ಅಂತ ಹೇಳ್ತೇವೆ. ನೋಡಿ, ನಂತರ ನಿಮ್ಮ ಬೆನ್ನಿನ ಭಾಗವನ್ನ ನೀವು ಮುಟ್ಟಿದ್ರೆ ನೀವು ಒಂದು ಉಬ್ಬಿದ ರಚನೆಯನ್ನ, ಒಂದು ಗಟ್ಟಿಯಾದ ರಚನೆಯನ್ನ ನೀವು ನೋಡ್ಬಹುದು ಅಲ್ವಾ. ನೋಡಿ, ಇದು ಮೆದುಳು, ಜಸ್ಟ್ ಇದೇ ರೀತಿ ನಾನು ಡ್ರಾ ಮಾಡ್ತಾ ಇದ್ದೇನೆ. ಇದು ಮೆದುಳು, ಈ ರೀತಿಯಾಗಿ ಮಿದುಳು ಬಳ್ಳಿ ಇದೆ ಅಲ್ವಾ. ಈ ಮಿದುಳು ಬಳ್ಳಿ ಅನ್ನುವಂಥದ್ದು ಕಶೇರುಕ ಸ್ತಂಭ ಅಥವಾ ಬೆನ್ನು ಮೂಳೆಯಲ್ಲಿ, ಈ ಕಶೇರುಕ ಸ್ತಂಭ ಅನ್ನುವಂಥದ್ದು ಈ ಒಂದು ಸ್ಪೈನಲ್ ಕಾರ್ಡ್, ಮಿದುಳು ಬಳ್ಳಿ ಅಂತ ನಾವೇನ್ ಹೇಳ್ತೇವೆ, ಅದನ್ನ ಸಂರಕ್ಷಿಸುತ್ತೆ. ಅರ್ಥ ಆಯ್ತಾ? ಈ ಕಶೇರು ಸ್ತಂಭ ಅಥವಾ ಬೆನ್ನು ಮೂಳೆ ಇದು ಮಿದುಳು ಬಳ್ಳಿಯನ್ನ ರಕ್ಷಿಸುತ್ತದೆ. ಪೆಟ್ಟಿಗೆ ರಚನೆ, ಎಲುಬಿನ ಪೆಟ್ಟಿಗೆ ಆಕಾರದ ರಚನೆ ಮೆದುಳನ್ನ ಸಂರಕ್ಷಿಸುತ್ತೆ. ಹಾಗೆ ಒಂದು ದ್ರವ ರೂಪದ ಅಂಗಾಂಶ ಏನ್ ಮಾಡುತ್ತೆ? ಮೆದುಳನ್ನ ಆಘಾತದಿಂದ ರಕ್ಷಣೆ ಮಾಡುತ್ತೆ. ಹಾಗೆ ಮೆದುಳು ಬಳ್ಳಿ ಏನಾಗಿದೆ ಅಂದ್ರೆ, ಅದು ಬೆನ್ನು ಮೂಳೆ ಅಥವಾ ಕಶೇರು ಸ್ತಂಭದ ಒಳಗೆ ಕಂಡು ಬರುತ್ತೆ. ಈ ಒಂದು ಕಶೇರು ಸ್ತಂಭ ಏನ್ ಮಾಡುತ್ತೆ? ಈ ಮೆದುಳು ಬಳ್ಳಿಯನ್ನ ಸಂರಕ್ಷಿಸುತ್ತೆ. ಹಾಗಾದ್ರೆ ಈ
ನಾವು ಬೇಕಾಗಿರುವಂತಹ ಒಂದು ಪ್ರಮುಖ ಅಂಶ ಅಂದ್ರೆ ನರ ಅಂಗಾಂಶವು ಹೇಗೆ ಕ್ರಿಯೆಯನ್ನ ಉಂಟು ಮಾಡುತ್ತದೆ ಅಂತ. ನರ ಅಂಗಾಂಶವು ಹೇಗೆ ಕ್ರಿಯೆಯನ್ನ ಉಂಟು ಮಾಡುತ್ತದೆ ಅಂದ್ರೆ, ಈಗ ನರ ಅಂಗಾಂಶ ಏನ್ ಮಾಡುತ್ತೆ, ಮಿದುಳು ಬಳ್ಳಿ ಅಥವಾ ಮಿದುಳಿನಿಂದ ತಂದಂತಹ ಒಂದು ಮಾಹಿತಿಯನ್ನ ನಮ್ಮ ಒಂದು ಸ್ನಾಯುಗಳಿಗೆ ಆ ಮಾಹಿತಿಯನ್ನ ರವಾನಿಸುತ್ತೆ. ಅಲ್ಲೇನಾಗ್ಬೇಕು ಅಂದ್ರೆ ಸ್ನಾಯುಗಳು ಚಲಿಸ್ಬೇಕು ಅಲ್ವಾ. ಪ್ರಾಣಿಗಳಲ್ಲಿ ಸ್ನಾಯುಗಳು ಹೇಗೆ ಚಲಿಸುತ್ತೆ ಅಲ್ವಾ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯ. ಸ್ನಾಯುಗಳು ಚಲಿಸ್ಬೇಕು ನೋಡಿ, ಈ ಒಂದು ನಮ್ಮ ಕೈಯಲ್ಲಿರುವಂತ ಸ್ನಾಯುಗಳು ಚಲಿಸ್ಬೇಕು ಅಲ್ವಾ. ಹಾಗಾದಾಗ ಮಾತ್ರ ನಾವು ಸರಿಯಾದ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ಸಾಧ್ಯ ಇದೆ ಅಲ್ವಾ. ನೋಡಿ, ನಾವು ಕೋಶೀಯ ಮಟ್ಟದಲ್ಲಿ ಅತ್ಯಂತ ಸರಳ ಪರಿಕಲ್ಪನೆಯನ್ನ ನೋಡಿದ್ರೆ, ಜೀವಕೋಶಗಳು ತಮ್ಮ ಆಕಾರವನ್ನ ಬದಲಿಸುತ್ತಾ ಚಲಿಸುತ್ತವೆ. ಆದ್ರಿಂದ ಅವು ತಮ್ಮ ಉದ್ದದಲ್ಲಿ ಕಡಿಮೆ ಆಗತ್ತೆ. ಹಾಗಾದ್ರೆ ಸ್ನಾಯು ಕೋಶಗಳು ಹೇಗೆ ಚಲನೆಯನ್ನ ಮಾಡುತ್ತೆ, ಹೇಗೆ ತಮ್ಮ ಆಕಾರವನ್ನ ಬದಲಿಸುವುದರ ಮೂಲಕ ಚಲನೆಯನ್ನ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕು ಅಲ್ವಾ. ಸ್ನಾಯು ಕೋಶಗಳು ಪ್ರೋಟೀನ್ಗಳನ್ನ ಹೊಂದಿದ್ದು ಅವು ನರಗಳ ವಿದ್ಯುತ್ ಆವೇಗಗಳಿಗೆ ಪ್ರತಿಕ್ರಿಯೆಯಾಗಿ ಜೀವಕೋಶದೊಳಗಿನ ತಮ್ಮ ಆಕಾರ ಮತ್ತು ಸಂಯೋಜನೆ ಎರಡನ್ನೂ ಬದಲಿಸಿಕೊಳ್ಳುತ್ತವೆ. ಇದು ಯಾವಾಗ ಉಂಟಾಗುತ್ತದೆಯೋ ಈ ಪ್ರೋಟೀನ್ಗಳ ಹೊಸ ಸಂಯೋಜನೆಯು ಸ್ನಾಯು ಕೋಶಗಳಿಗೆ ಗಿಡ್ಡವಾದ ರೂಪವನ್ನ ಒದಗಿಸುತ್ತದೆ. ನೋಡಿ, ಈ ಪ್ರತಿಯೊಂದು ನಮ್ಮ ಸ್ನಾಯುಗಳೇನಾಗಿದೆ, ಸ್ನಾಯು ಕೋಶಗಳನ್ನ ಹೊಂದಿದೆ ಅಲ್ವಾ. ಅವು ನರಗಳ ವಿದ್ಯುತ್ ಆವೇಗಗಳಿಗೆ ಪ್ರತಿಕ್ರಿಯೆಯಾಗಿ ಜೀವಕೋಶದೊಳಗಿನ ತಮ್ಮ ಆಕಾರ ಮತ್ತೆ ಸಂಯೋಜನೆಯನ್ನ ಬದಲಿಸಿಕೊಳ್ಳುತ್ತೆ. ಈ ಪ್ರೋಟೀನ್ಗಳ ಹೊಸ ಸಂಯೋಜನೆಯು ಸ್ನಾಯು ಕೋಶಗಳಿಗೆ ಗಿಡ್ಡವಾದ ರೂಪವನ್ನ ನೀಡುತ್ತೆ. ಉದ್ದವಾಗತ್ತೆ, ಹಾಗೆ ಗಿಡ್ಡವಾದ ರೂಪವನ್ನು ಕೂಡ ನೀಡುತ್ತೆ. ಈ ರೀತಿಯಾಗಿ ಸ್ನಾಯುಗಳು ಚಲನೆಯನ್ನ ತೋರಿಸುತ್ತೆ. ಸ್ನಾಯುಗಳಲ್ಲೂ ಕೂಡ ಅನೇಕ ವಿಧಗಳಿದೆ. ಐಚ್ಛಿಕ ಸ್ನಾಯುಗಳು ಮತ್ತೆ ಅನೈಚ್ಛಿಕ ಸ್ನಾಯುಗಳು ಅಂತ ನಾವು ಹೇಳ್ಬಹುದು. ಐಚ್ಛಿಕ ಸ್ನಾಯುಗಳು ಅಂದ್ರೆ ಏನು ಹಾಗಾದ್ರೆ, ನಮ್ಮ ಇಚ್ಛೆಗೆ ಅನುಗುಣವಾಗಿ ನಾವು ಈ ಸ್ನಾಯುಗಳನ್ನ ನಾವೇನ್ ಮಾಡಬಹುದು, ಚಲಿಸಬಹುದು. ಅದನ್ನ ನಾವು ಐಚ್ಛಿಕ ಸ್ನಾಯುಗಳು ಅಂತ ಕರಿತೇವೆ ಅಲ್ವಾ. ಹಾಗಾದ್ರೆ ಅನೈಚ್ಛಿಕ ಸ್ನಾಯುಗಳು ಅಂದ್ರೆ ಏನು? ಅನೈಚ್ಛಿಕ ಸ್ನಾಯುಗಳು ಅಂದ್ರೆ ನಮ್ಮ ಇಚ್ಛೆಗೆ ಅನುಗುಣವಾಗಿ ಈ ಸ್ನಾಯುಗಳನ್ನ ನಾವು ಚಲಿಸಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ನಮ್ಮ ಹೃದಯದ ಸ್ನಾಯುಗಳಿರಬಹುದು, ಅಥವಾ ನಮ್ಮ ಬೇರೆ ಬೇರೆ ದೇಹದ ಒಳಗಿನ ಭಾಗದಲ್ಲಿರುವಂತಹ ಸ್ನಾಯುಗಳಿರಬಹುದು. ನಾವು ಅದನ್ನ ನಮ್ಮ ಇಚ್ಛೆಗೆ ಅನುಗುಣವಾಗಿ ನಾವು ಅದನ್ನ ಸಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆದ್ರಿಂದ ಇವುಗಳನ್ನ ಅನೈಚ್ಛಿಕ ಸ್ನಾಯುಗಳು ಅಂತ ಕರಿತೇವೆ. ಹಾಗಾದ್ರೆ ನಾವು ಇವತ್ತಿನ ಈ ಒಂದು ಭಾಗದಲ್ಲಿ ನಾವು ಯಾವ್ಯಾವ ಟಾಪಿಕ್ ಅನ್ನ ಕಲ್ತ್ಕೊಂಡ್ವಿ ಹಾಗಾದ್ರೆ, ಮೊದಲನೇದಾಗಿ ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ. ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಯಾವ ರೀತಿಯಾಗಿ ನಡೆಯುತ್ತೆ? ಮೊದಲನೇದಾಗಿ ನರಕೋಶ ಅಲ್ವಾ, ನರಕೋಶದ ಬಗ್ಗೆ ತಿಳ್ಕೊಂಡ್ವಿ. ನರಕೋಶಗಳು ಹಾಗೆ ಮಿದುಳು ಮತ್ತೆ ಮಿದುಳು ಬಳ್ಳಿ ಅಲ್ವಾ. ಈ ಒಂದು ನರವ್ಯೂಹದ ಮುಖಾಂತರ ಏನಾಗತ್ತೆ ಅಂದ್ರೆ, ಇಲ್ಲಿ ನಾವು ನಿಯಂತ್ರಣ ಮತ್ತೆ ಸಹಭಾಗಿತ್ವವನ್ನ ಸಾಗಿಸಬಹುದು ಅನ್ನೋದನ್ನ ನೋಡಿದ್ವಿ. ಹಾಗೆ ಪ್ರಮುಖವಾದಂಥ ಒಂದು ಸಂದರ್ಭ ಅಂದ್ರೆ ಪರಾವರ್ತಿತ ಚಾಪದ ಬಗ್ಗೆ. ಇದು ಯಾವ ರೀತಿಯಾಗಿ ನಡೆಯುತ್ತೆ ನಮ್ಮ ದೇಹದಲ್ಲಿ, ನಮ್ಮ ದೇಹ ಯಾವ ರೀತಿಯಾಗಿ ಈ ಒಂದು ಕ್ರಿಯೆಯನ್ನ ನಡೆಸುತ್ತೆ, ಯಾವ ಯಾವ ಮಿದುಳಿನ ಭಾಗಗಳು ಇಲ್ಲಿ ಸಹಾಯಕವಾಗಿದೆ, ಯಾವ ರೀತಿಯಾದಂತಹ ನರಕೋಶಗಳು ಈ ಒಂದು ಪ್ರಕ್ರಿಯೆಯಲ್ಲಿ ಸಹಾಯಕವಾಗಿದೆ ಅನ್ನೋದನ್ನ ನೋಡಿದ್ವಿ. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಪರಾವರ್ತಿತ ಚಾಪ. ಹಾಗೆ ಮೂರನೇದಾಗಿ ಅತ್ಯಂತ ಪ್ರಮುಖ ಭಾಗವಾದಂತಹ ಮಿದುಳು ಅಲ್ವಾ. ಮಿದುಳಿನ ಬಗ್ಗೆ ತಿಳ್ಕೊಂಡ್ವಿ. ಮಿದುಳಿನ ಭಾಗಗಳು ಹಾಗೆ ಅವುಗಳ ಕಾರ್ಯಗಳು ಅಲ್ವಾ. ಕಾರ್ಯಗಳು ಹಾಗೆ ಮಿದುಳು ಯಾವ ರೀತಿಯಾಗಿ ಈ ಒಂದು ಪ್ರಮುಖ ಕೇಂದ್ರ ನರವ್ಯೂಹ ಯಾವ ರೀತಿಯಾಗಿ ಅದು ಸಂರಕ್ಷಿಸಲ್ಪಟ್ಟಿದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ ಅಲ್ವಾ. ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ನೋಡಿ, ಇವತ್ತು ನಾವೇನು ಪಾಠವನ್ನ ಕಲ್ತ್ವೋ ಆ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನ ನೋಡೋಣ. ನಿಮ್ಗೆ ಉತ್ತರ ಗೊತ್ತಿದ್ರೆ ನೀವು ಕಮೆಂಟ್ ಮಾಡ್ಬೋದು. ನೋಡಿ, ಮೊದಲನೇದಾಗಿ
ನಡಿಗೆ ಮತ್ತು ಪರಾವರ್ತಿತ ಪ್ರಕ್ರಿಯೆ ಇವುಗಳ ನಡುವಿನ ವ್ಯತ್ಯಾಸವೇನು? ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಳ್ಳಿ. ನಡಿಗೆ ಮತ್ತು ಪರಾವರ್ತಿತ ಪ್ರತಿಕ್ರಿಯೆ ಇವುಗಳ ನಡುವಿನ ವ್ಯತ್ಯಾಸವೇನು ಅಂತ ಇದೆ. ಉತ್ತರವನ್ನ ಬರೀಲಿಕ್ಕೆ ಟ್ರೈ ಮಾಡಿ. ನಡಿಗೆ ಇದು ಮೆದುಳಿನ ಸಹಾಯದಿಂದ ಈ ಒಂದು ನಡಿಗೆ ನಡೆಯುತ್ತೆ ಅಲ್ವಾ? ಇದೊಂದು ಐಚ್ಛಿಕ ಕ್ರಿಯೆ ಅಂತ ಹೇಳ್ಬಹುದು. ಹಾಗೆ ಪರಾವರ್ತಿತ ಪ್ರಕ್ರಿಯೆ ಇಲ್ಲಿ ಮಿದುಳು ಯಾವುದೇ ರೀತಿಯಾದಂತ ಒಂದು ಪಾತ್ರವನ್ನ ವಹಿಸೋದಿಲ್ಲ. ಇದೊಂದು ಅನೈಚ್ಛಿಕ ಕ್ರಿಯೆ ಅಂತ ನಾವು ಹೇಳ್ಬಹುದು ಅಲ್ವಾ? ನೆಕ್ಸ್ಟ್ ನೋಡಿ, ಸಂಸರ್ಗದಲ್ಲಿ ಎರಡು ನರಕೋಶಗಳ ಮಧ್ಯೆ ಏನಾಗುತ್ತದೆ? ಎರಡು ನರಕೋಶದ ಮಧ್ಯೆ ಇರುವಂತಹ ಖಾಲಿ ಅವಕಾಶವನ್ನ ನಾವೇನಂತ ಕರಿತೇವೆ? ಇವುಗಳನ್ನ ನಾವು ಸಂಸರ್ಗ ಅಂತ ಕರಿತೇವೆ ಅಲ್ವಾ? ಈ ಎರಡು ನರಕೋಶಗಳ ಮಧ್ಯೆ ಏನಾಗತ್ತೆ? ನಾವು ಇವತ್ತು ಪಾಠವನ್ನ ಕಲ್ತಿದ್ವಿ ಅಲ್ವಾ? ಪಾಠಕ್ಕೆ ಸಂಬಂಧಿಸಿದ ಹಾಗೆ ಎಲ್ಲ ಪ್ರಶ್ನೆಗಳಿದೆ. ಐ ಹೋಪ್ ನೀವು ಉತ್ತರವನ್ನ ಕಂಡ್ಕೊಳ್ತೀರಾ ಅಂತ ಅನ್ಕೊಳ್ತೇನೆ. ಎರಡು ನರಕೋಶಗಳ ಮಧ್ಯಭಾಗದಲ್ಲಿ ಸಂಸರ್ಗ ಇರುತ್ತದೆ. ವಿದ್ಯುತ್ ಆವೇಗಗಳು ರಾಸಾಯನಿಕ ಆವೇಗಗಳಾಗಿ ಬದಲಾಗತ್ತೆ ಅಲ್ವಾ? ಸಂಸರ್ಗವನ್ನ ದಾಟಿ ಮತ್ತೆ ಅದು ಡೆಂಡ್ರೈಟ್ ಅನ್ನ ತಲುಪತ್ತೆ ಅಲ್ವಾ? ಮೂರನೇ ಪ್ರಶ್ನೆಯನ್ನ ನೋಡಿ, ಮಿದುಳಿನ ಯಾವ ಭಾಗವು ದೇಹದ ಭಂಗಿ ಮತ್ತು ಸಮತೋಲನವನ್ನ ನಿರ್ವಹಿಸುತ್ತದೆ? ವಿಶೇಷವಾಗಿ ಯಾವ ಭಾಗ ಅಂತ ಕೇಳಿದ್ದಾರೆ. ಮುಮ್ಮೆದುಳು, ಮಧ್ಯಮೆದುಳು, ಹಿಮ್ಮೆದುಳು ಈ ರೀತಿಯಾಗಿ ಬರೆಯೋದಕ್ಕಿಂತ ಹಿಮ್ಮೆದುಳಿನ ಯಾವ ಭಾಗ ನಿಮ್ಗೆ ಗೊತ್ತಿದೆ ಅಲ್ವಾ? ಯಾವ ಭಾಗ ಅಂತ ಹೇಳ್ಬೋದಾ? ಹಿಮ್ಮೆದುಳಿನ ಅನುಮಸ್ತಿಷ್ಕ ಅಲ್ವಾ? ಹಿಮ್ಮೆದುಳಿನ ಅನುಮಸ್ತಿಷ್ಕ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ನಾವು ಒಂದು ಅಗರ್ಬತ್ತಿ ಅಂದ್ರೆ ಗಂಧದ ಕಟ್ಟಿಯ ವಾಸನೆಯನ್ನ ಹೇಗೆ ಕಂಡುಹಿಡಿಯುತ್ತೇವೆ ಅಂತ ಇದೆ ಅಲ್ವಾ? ಯಾವ ರೀತಿಯಾಗಿ ನಮ್ಮ ಮೆದುಳಿಗೆ ಈ ಒಂದು ಮಾಹಿತಿ ರವಾನೆಯಾಗತ್ತೆ? ಇಲ್ಲಿ ಪ್ರಮುಖವಾಗಿ ಮೂಗಿನಲ್ಲಿರುವಂತಹ ಗ್ರಾಹಕ ಕೋಶಗಳು ಏನ್ ಮಾಡತ್ತೆ? ಮಾಹಿತಿಯನ್ನ ನರಕೋಶಗಳ ಮುಖಾಂತರ ಮುಮ್ಮೆದುಳಿಗೆ ಅದನ್ನ ತಲುಪಿಸುತ್ತೆ ಅಲ್ವಾ? ಮುಮ್ಮೆದುಳು ಏನ್ ಮಾಡತ್ತೆ? ಈ ಒಂದು ಕ್ರಿಯೆಯನ್ನ ಯಾವ ರೀತಿಯಾಗಿ ಈ ಒಂದು ಕ್ರಿಯೆಗೆ ಪ್ರತಿಕ್ರಿಯಿಸಬೇಕು ಅಥವಾ ಈ ವಾಸನೆಯನ್ನ ಕಂಡುಹಿಡ್ಲಿಕ್ಕೆ ನಮ್ಗೆ ಗ್ರಾಹಕ ಕೋಶಗಳು ಸಹಾಯಕವಾಗಿದೆ ಅಂತ ಹೇಳ್ತೇವೆ ಅಲ್ವಾ? ನೋಡಿ, ಇವಿಷ್ಟು ಪ್ರಶ್ನೆಗಳನ್ನ ನಾವು ಇವತ್ತಿನ ಪಾಠಕ್ಕೆ ಸಂಬಂಧಿಸಿದಂತೆ ಡಿಸ್ಕಸ್ ಮಾಡಿದ್ದೇವೆ. ಐ ಹೋಪ್ ನಿಮಗೆ ಈ ಒಂದು ಪಾಠ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಉಳಿದಿರುವಂತಹ ಒಂದು ಭಾಗವನ್ನ ಕಂಟಿನ್ಯೂ ಮಾಡೋಣ. ಸಸ್ಯಗಳಲ್ಲಿ ಯಾವ ರೀತಿಯಾಗಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಕಂಡುಬರುತ್ತೆ, ಹಾಗೆ ಯಾವ ರೀತಿಯಾಗಿ ಈ ಒಂದು ಬೇರೆ ಬೇರೆ ಸಸ್ಯಗಳಲ್ಲಿ ನಾವು ಯಾವ ರೀತಿಯಾದಂಥ ಚಲನೆಗಳನ್ನ ನೋಡಬಹುದು, ಇವೆಲ್ಲವುಗಳನ್ನು ಕೂಡ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಐ ಹೋಪ್ ಇವತ್ತಿನ ಟಾಪಿಕ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.